ಮೈಸೂರಿನ ಸಂಸ್ಕೃತಿ ಆದಿತ್ಯ ಲೋಕೇಶ್ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ನಂಜನಗೂಡು ವಾಮನ್ ರಮೇಶ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ಮೈಸೂರಿನ ಸಂಸ್ಕೃತಿ ಆದಿತ್ಯ ಲೋಕೇಶ್ ಅವರ ಯೂಟ್ಯೂಬ್ ಚಾನೆಲ್ ಮೂಲಕ ನನ್ನ ಅನುಭವಗಳನ್ನ, ವಿವಿಧ ವಿಷಯಗಳ ಬಗೆಗೆ ನನ್ನ ಮಾತುಗಳನ್ನ ಕೇಳ್ತಾ ಇದ್ದೀರಿ, ನೋಡ್ತಾ ಇದ್ದೀರಿ. ತಮಗೆಲ್ಲ ಮೈಸೂರಿನ ನಂಜನಗೂಡು ವಾಮನ್ ರಮೇಶ್ ಮಾಡುವ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಕುಟುಂಬಕ್ಕೆ ಒಂದು ಕ್ಷೇತ್ರದಲ್ಲಿ ಮಾತ್ರ ಅನುಭವ ಇರುತ್ತೆ. ಅವ್ರು ಯಾವ್ದಾರು ನಿರ್ಮಾಣ ಕ್ಷೇತ್ರದಲ್ಲಿದ್ರೆ ನಿರ್ಮಾಣ ಮಾಡ್ತಿರ್ತಾರೆ, ಪುಸ್ತಕ ಬರೆಯೋರಿದ್ರೆ ಪುಸ್ತಕ ಬರಿತಿರ್ತಾರೆ, ಅಂಕಣ ಬರೆಯೋರಿದ್ರೆ ಅಂಕಣ ಬರಿತಿರ್ತಾರೆ. ಪ್ರವಾಸ ಮಾಡ್ತಿದ್ದವರು ಕಡಿಮೆ ಪ್ರವಾಸ ಖಾಸಗಿಯಾಗಿ ಮಾಡ್ತಾ ಇರ್ತಾರೆ, ಅವ್ರಿಗೆ ಅವಕಾಶಗಳು ಸಿಕ್ಕಲ್ಲ, ಆಸಕ್ತಿನೂ ಇರಲ್ಲ. ರೇಡಿಯೋದಲ್ಲಿ ಇದ್ದವರು ಟಿವಿಗೆ ಬರಲ್ಲ, ಟಿವಿಲಿ ಇದ್ದವ್ರು ಸಿನಿಮಾಗ್ ಬರಲ್ಲ, ಸಿನಿಮಾದಲ್ಲಿ ಇದ್ದವ್ರು ಸ್ಟೇಜಿಗೆ ಬರಲ್ಲ. ಇದೆಲ್ಲ ಇದ್ದವರು ನಾಟಕಕಾರರಾಗಲ್ಲ, ನಟರಾಗಲ್ಲ, ನಟರಾಗಿದ್ದವ್ರು ನಿರ್ದೇಶಕರಾಗಲ್ಲ. ರೇಡಿಯೋದಲ್ಲಿ ಕಾರ್ಯಕ್ರಮ ಮಾಡ್ತಿದ್ದವರು ಬರವಣಿಗೆ ಮಾಡಲ್ಲ, ಬರವಣಿಗೆ ಮಾಡಿದವರು ಕಾರ್ಯಕ್ರಮ ಮಾಡಲ್ಲ, ಅವರು ಸ್ಟೇಜ್ ಮೇಲೆ ಬರಲ್ಲ. ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅವರ ಅನುಭವಗಳು ಸಿಗಲ್ಲ. ನನ್ನಂತೆ ಇನ್ನೂ ನೂರಾರು ಜನ ಈ ಸಮಾಜದಲ್ಲಿ ಇದ್ದಾರೆ. ಆದ್ರೆ ನಮ್ಮ ಆದಿತ್ಯ ಲೋಕೇಶ್ ಅವ್ರ ತರ ಅಥವಾ ಬೇರೆ ಬೇರೆಯವರ ಒಂದು ಸ್ವಲ್ಪ ಬೆಂಬಲ ಸಿಕ್ಕರೆ ಅವರ ಮನೆಯಲ್ಲಿರುವಂತಹ ಜ್ಞಾನದ ಅನುಭವದ ಖಜಾನೆ, ಅದರಲ್ಲಿರುವಂಥ ಮುತ್ತು ರತ್ನ ಆಭರಣಗಳು ನಿಮ್ಗೆಲ್ಲ ಸಿಗುತ್ತೆ. ಇವತ್ತು ನಾನು ಹೆಕ್ಕಿ ತೆಗೆದಿರುವಂತ ಅನುಭವ ನಟ ಸಾರ್ವಭೌಮ, ಗಾನ ಗಂಧರ್ವ, ಕೆಂಟಲ್ ಕರ್ನಾಟಕ, ಈ ತರದ ಅನೇಕ ಬಿರುದುಗಳನ್ನ ತಗೊಂಡು, ಕರ್ನಾಟಕ ರತ್ನ, ಈ ಎಲ್ಲ ಬಿರುದುಗಳನ್ನ ತಗೊಂಡು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ವಿಜೇತರಾದಂಥ ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗಿನ ನನ್ನ ತಂದೆ NS ವಾಮನ್ ಅವರ, ನಮ್ಮ ಕುಟುಂಬದ ಅನುಭವಗಳ ಬಗ್ಗೆ ಹಂಚ್ಕೊಳ್ತಾ ಇದ್ದೀನಿ. ನಿಮ್ಗೆಲ್ಲ ಬಹುಶಃ ಇದು ಬಹಳ ಆಸಕ್ತಿ ತರಬಹುದು. ಮತ್ತೆ ಹೆಚ್ಚು ಕಡಿಮೆ 1958ರಿಂದ 1958ರಿಂದ ರಾಜ್ಕುಮಾರ್ ಅವರ ಅಸ್ತಂಗತರಾಗೋ ಕೆಲವು ವರ್ಷಗಳ ಮೊದಲಿನ ತನಕ ಅವರ ಸಂಬಂಧ ಹೇಗಿತ್ತು ಅನ್ನೋ ಬಗ್ಗೆ ಈ ಬಗ್ಗೆ ಹೇಳ್ತೀನಿ. ಅಂಥ ಪುಣ್ಯಾತ್ಮರ ಜೊತೆ, ಅಂಥ ಮಹಾನ್ ಕಲಾವಿದರ ಬಗ್ಗೆ ವಿಶ್ವದಲ್ಲೇ ಅವರಷ್ಟು ವಿಭಿನ್ನ ಪಾತ್ರಗಳನ್ನ ಮಾಡಿದವರಿಲ್ಲ. ನಿರಹಂಕಾರಿ ಗಾನಗಂಧರ್ವ, ಹಾಡ್ತಾ ಇದ್ರು, ಆಕ್ಟ್ ಮಾಡ್ತಾ ಇದ್ರು. ಅವ್ರು ಯಾಕೋ ನಿರ್ದೇಶನಕ್ಕೆ ಬರಲಿಲ್ಲ. ಅವರ ಮಡದಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮೂಲಕ ಅವರು ನಿರ್ಮಾಣಗಳನ್ನ ಮಾಡಿದ್ರೆ ಹೊರತು ಕಾದಂಬರಿಗಳನ್ನ ಆಧರಿಸಿದ ಚಲನಚಿತ್ರಗಳನ್ನ ಮಾಡಿದ್ರು. ಅನೇಕ ನಿರ್ದೇಶಕರಿಗೆ, ಕಲಾವಿದರಿಗೆ ಅವಕಾಶ ಕೊಟ್ಟರು. ಇಂಥವರ ಜೀವನದಲ್ಲಿ ಅವರ ನಮ್ಮ ಜೊತೆಗೆ ಕಳೆದಂತ ಕೆಲವು ಕ್ಷಣಗಳನ್ನ ಜ್ಞಾಪಿಸ್ಕೊಳ್ಳುವಂತ ಪುಣ್ಯಕಾಲ ಇದು. ನೋಡಿ, ಬಹಳ ಹಿಂದೆ ಹೋದ್ರೆ 40-50ರ ಆರಂಭದ ಕಾಲ, 40ರ ಕೊನೆ ಭಾಗ, 50ರ ಆರಂಭದ ಭಾಗ, ಅಂದ್ರೆ 1940s, ಈ ಅವಧಿಯಲ್ಲಿ ನಮ್ಮ ತಂದೆ ಮೈಸೂರಿನಲ್ಲಿ 3 ಕಡೆ ಕೆಲಸ ಮಾಡ್ತಿದ್ರು. ಒಂದು ಹೈಸ್ಕೂಲ್ ಯಾವ್ದಿದೆಯಲ್ಲ, ಹಾರ್ಡ್ವಿಕ್ ಹೈಸ್ಕೂಲ್ ಏನಿದೆ, ಅಲ್ಲಿ ಅವರು ಇತಿಹಾಸ ಭೂಗೋಳದ ಶಿಕ್ಷಕರಾಗಿದ್ರು. 1945ರಿಂದ 48 ತನಕ, ಅಥವಾ 1943ರಿಂದ 48ರವರೆಗೆ ಅವ್ರು ಕೆಲಸ ಮಾಡ್ತಾ ಇದ್ರು. ಆ ಅವಧಿಯಲ್ಲಿ 1944ರಲ್ಲಿ ಕರ್ನಾಟಕದಲ್ಲಿ ಮೈಸೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಟಕದ ಹವ್ಯಾಸಿ ಸಂಸ್ಥೆ ಸ್ಟೂಡೆಂಟ್ಸ್ ಡ್ರಾಮಾಟಿಕ್ ಅಸೋಸಿಯೇಷನ್ ಅನ್ನು ಸ್ಥಾಪಿಸಿದ ಕೀರ್ತಿ ನನ್ನ ತಂದೆ NS ವಾಮನ್ ಅವರಿಗೆ. ಆ ಸಮಯದಲ್ಲಿ ಖಾಸಗಿ ಮೈಸೂರು ಆಕಾಶವಾಣಿಯಲ್ಲೂ ಸಹ ಕೆಲಸ ಮಾಡ್ತಾ ಇದ್ರು. 1935 ಸೆಪ್ಟೆಂಬರ್ 10ರಂದು ಹಿಂದಿನ ಮೈಸೂರು ಆಕಾಶವಾಣಿ ಏನು ಪ್ರೊಫೆಸರ್ MV ಗೋಪಾಲಸ್ವಾಮಿ ಅವರಿಂದ ಆರಂಭವಾಯಿತು, ಅಲ್ಲೂ ಸಹ ಅವರು ನಾಟಕದ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ರು, ಸ್ಟಾಫ್ ಆರ್ಟಿಸ್ಟ್ ಆಗಿ. ಮುಂದೆ ಅದ್ರ ಜೊತೆಗೆ ತಮ್ಗೆಲ್ಲ ಗೊತ್ತಿದೆ, ಕೆಂಪರಾಜ ಅರಸು ಅವರ ಹೆಸರು ಎಷ್ಟು ಜನ ಕೇಳಿದಿರೋ. ಕೆಂಪರಾಜ ಅರಸು ಅವರ ಕೃಷ್ಣಲೀಲಾ ಚಿತ್ರಕ್ಕೆ ಇವರು ಸಹಾಯಕ ನಿರ್ದೇಶಕರಿಗೆ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು. ಆ ಸಮಯದಲ್ಲಿ ಇವರಿಗೆ ಅಂದಿನ ಕಾಲದ ವೃತ್ತಿ ರಂಗಭೂಮಿಯ ಮತ್ತೆ ಇವರು ಸೃಷ್ಟಿಸಿದ ಹವ್ಯಾಸಿ ರಂಗಭೂಮಿಯ ಅನೇಕ ಕಲಾವಿದರ ಜೊತೆ ಒಡನಾಟ ಇತ್ತು. ನಾಟಕ ಕಂಪನಿಯವ್ರ ಜೊತೆ ಒಡನಾಟ ಇತ್ತು. ಹಿಂದಿ ಚಲನಚಿತ್ರ ಕಲಾವಿದರ ಜೊತೆ ಒಡನಾಟ ಇತ್ತು. ಇವರು ಅಶೋಕ್ ಕುಮಾರ್ ಮತ್ತೆ ಆಗಿನ ಕಾಲದ ಅಪ್ಟೆ
ಇವನ್ನೆಲ್ಲ ನೋಡ್ಲಿಕ್ಕೆ ಅವರು ಬಾಂಬೆಗೆ ಹೋಗಿದ್ರು, ಪೂನಾಗ್ ಹೋಗಿದ್ರು. ಹಾಗೆ ಬಲರಾಜ್ ಸಹಾನಿ ಅವರು ಬೆಳಗಾವಿಗೆ ಬಂದಾಗ ಅವರ ಸಂದರ್ಶನವನ್ನು ಮಾಡಿದ್ರು ಧಾರವಾಡ ಆಕಾಶವಾಣಿಯಿಂದ. ಹೀಗೆ ಮತ್ತೆ ಮೈಸೂರು ಆಕಾಶವಾಣಿಗೆ ಹೋದ್ರೆ ಮೈಸೂರು ಆಕಾಶವಾಣಿಯಲ್ಲಿ ಆಗ ಬಹಳ ಜನ ನಾಟಕಕಾರರು, ನಾಟಕ ಕಲಾವಿದರನ್ನ ಅರಳಿಸಿದ್ರು ನಮ್ಮ ತಂದೆ NS ವಾಮನ್. ಅವ್ರಿಗೆ ಅವಕಾಶನೂ ಸಿಕ್ತು, ಅವರ ಅವಕಾಶದ ಸದವಕಾಶ ಪಡೆದ್ರು. ಆ ಕಾಲದಲ್ಲಿ ಗುಬ್ಬಿ ಕಂಪನಿ ಬಹಳ ದೊಡ್ಡ ಕಂಪನಿ. ಗುಬ್ಬಿ ಕಂಪನಿ ಆಶ್ರಯ ನೀಡದ ಕಲಾವಿದರೇ ಇಲ್ಲ. ಅದರಲ್ಲಿ ನೋಡಿ, ರಾಜ್ಕುಮಾರ್ ಬರ್ತಾರೆ, JVR ಬರ್ತಾರೆ, ಬಾಲಕೃಷ್ಣ ಬರ್ತಾರೆ, ನರಸಿಂಹರಾಜು ಬರ್ತಾರೆ, ಇನ್ನು ಅನೇಕ ಜನ ರತ್ನಾಕರ್ ಇರ್ಬೋದು, ಸೋರಟ್ ಅಶ್ವಥ್ ಇರ್ಬೋದು, ಹುಣಸೂರು ಕೃಷ್ಣಮೂರ್ತಿ ಇರ್ಬೋದು, ಇದೆಲ್ಲ ದೊಡ್ಡ ಪಟ್ಟಿ ಬರುತ್ತೆ. ಗುಬ್ಬಿ ಕಂಪನಿಯಿಂದ ಮುಂದೆನೂ ಬರುತ್ತೆ. ಆ ಕಾಲದಲ್ಲಿದ್ದ ಬೇರೆ ಬೇರೆ ಕಂಪನಿಗಳಲ್ಲೂ ಸಹ ಇವರೆಲ್ಲ ಇದ್ರು. ನಮ್ಮ ತಂದೆಗೆ ಅದೇನೋ ನಾಟಕದ ಹುಚ್ಚು, ನಾಟಕ ಸರಸ್ವತಿ ಕೃಪೆಯನ್ನ ಬೀರಿದ್ರು. ಆ ಕಾಲದಲ್ಲಿ ನಮ್ಮ ತಂದೆ ಮೈಸೂರು ಆಕಾಶವಾಣಿಯಲ್ಲಿ ಇದ್ದು ಸುಬ್ರಾಯರಿಂದ, ಅವ್ರು ಕಾದಂಬರಿ ಬರೆಯೋರು, ಅವರಿಂದ ನಾಟಕಗಳನ್ನು ಬರ್ಸಿದ್ರು. ಅನಾ ಕೃಷ್ಣರಾಯರವರಿಂದ ನಾಟಕಗಳನ್ನ ಬರ್ಸಿದ್ರು. ಕುವೆಂಪು ಅವ್ರ ಹತ್ರ ಹೋಗಿ ಅವರ ನಾಟಕಗಳನ್ನ ತಂದ್ರು. ಈ ಎಲ್ಲ ನಾಟಕಗಳಲ್ಲಿ ಪಾತ್ರ ವಹಿಸಬೇಕಾದ್ರೆ ಅವರು ಮುಖ್ಯವಾಗಿ KS ಅಶ್ವಥ್ ಅವ್ರನ್ನ ಬಹಳ ಬೆಳೆಸಿದ್ರು. ಮೈಸೂರಿನವರೇ ಆದಂತ KS ಅಶ್ವಥ್ ಎಲ್ಲೋ ರೇಷನ್ ಡಿಪೋದ ಸಂಬಂಧಪಟ್ಟಂತ ಕೆಲಸ ಮಾಡ್ತಿದ್ದವ್ರನ್ನ ಎಳ್ಕೊಂಡು ಬಂದು ರಂಗಭೂಮಿಗೆ ಬಂದು ತನ್ನ ಮೂಲಕ ಸಿನಿಮಾಗೆ ಕಳಿಸಿದ್ರು. ಅದೇ ಸಮಯದಲ್ಲಿ ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು, JVR ಅವ್ರು ಗುಬ್ಬಿ ಕಂಪ್ನಿಯಲ್ಲಿ ಇದ್ರಲ್ಲ. ಇದನ್ನ ನಾನು ಹೇಳ್ತಾ ಇರೋದು ದಯವಿಟ್ಟು ಯಾರೂ ಸಹ ತಪ್ಪು ತಿಳ್ಕೋಬಾರ್ದು. ನನಗೆ ಸಿಕ್ಕಿದಂತ ಆಧಾರಗಳು, ನಾನು ತಂದೆ NS ವಾಮನ್ ಖುದ್ದಾಗಿ ಹೇಳಿದ್ದು, ಬೇರೆ ಬೇರೆ ನಿರ್ದೇಶಕರು, ಕಲಾವಿದರು ಹೇಳಿದ್ರ ಆಧಾರದ ಮೇಲೆ. ಆವಾಗ ನಾಟಕ ಕಂಪನಿಗೆ ಮತ್ತೆ ಸಿನಿಮಾಗಳಿಗೆ ಬರ್ತಿದ್ದಂತ ವಾಲ್ ಪೋಸ್ಟರ್ಸ್ ಅನ್ನ ಊರೂರಲ್ಲಿ ಅಂಟಿಸೋರು. ಮತ್ತೆ ಟಾಂಗಾ ಗಾಡಿಯಲ್ಲಿ, ಕುದುರೆ ಗಾಡಿಯಲ್ಲಿ ಆ ನಾಟಕದ ಮತ್ತೆ ಚಲನಚಿತ್ರದ ಪೋಸ್ಟರ್ಸ್ ಅನ್ನ ಹಾಕೊಂಡು ಬಂದು ವಾದ್ಯ ವೃಂದದ ಜೊತೆಗೆ ಊರೆಲ್ಲ ಮೆರವಣಿಗೆ ಆಗೋದು, ಹಳ್ಳಿಲೆಲ್ಲ ಮೆರವಣಿಗೆ ಆಗೋದು, ಜಾತ್ರೆಗಳಲ್ಲಿ, ಸಂತೆಗಳಲ್ಲಿ ಮೆರವಣಿಗೆ ಆಗೋದು. ಇಂಥ ಹೊತ್ತಿಗೆ ಇಂಥ ಥಿಯೇಟರ್ ಅಲ್ಲಿ ನಾಟಕ ಇದೆ, ಇಂಥ ಹೊತ್ತಿಗೆ ಇಂಥ ಥಿಯೇಟರ್ ನಲ್ಲಿ ಸಿನಿಮಾ ಇದೆ, ಬನ್ನಿ ಬನ್ನಿ ಅಂತ ಹೇಳಿ ಕೇವಲ ಕನ್ನಡ ಭಾಷೆಯ ಪ್ರೋತ್ಸಾಹಕ್ಕೆ ಇವರೆಲ್ಲ ಪ್ರಯತ್ನ ಮಾಡ್ತಾ ಇದ್ರು. ಆಗ ತಮಿಳು, ತೆಲುಗು ಭಾಷೆಗಳು ವಿಜೃಂಭಿಸ್ತಾ ಇದ್ವಿ. ಅಲ್ಲಿಯ ಕಲಾವಿದರಾಗಲಿ ಅಥವಾ ಅಲ್ಲಿಯ ನಿರ್ಮಾಪಕರಾಗಲಿ, ನಿರ್ದೇಶಕರಾಗಲಿ ಬಹಳ ಶ್ರೀಮಂತರಾಗಿದ್ರು. ಸಾಂಸ್ಕೃತಿಕ ಪರಂಪರೆ ಅನ್ನೋದು ಎಲ್ಲ ಕಡೆ ಇದೆ. ಕನ್ನಡಕ್ಕೆ ಸಾಂಸ್ಕೃತಿಕ ಪರಂಪರೆ ಇದ್ದರೂ ಸಹ ಅತ್ಯಂತ ಬಹಳ ಶ್ರೀಮಂತರ ಪ್ರೋತ್ಸಾಹ ಸಿಗಬೇಕಾದಷ್ಟು ಇದಕ್ಕೆ ಸಿಗಲಿಲ್ಲ. ಮತ್ತೆ ಕನ್ನಡ ಜನ ಸಹ ಆ ಕಾಲದಲ್ಲಿ ಕಷ್ಟಪಟ್ಟಿದ್ದರಿಂದ 4 ಆಣೆ ಟಿಕೆಟ್ಗೂ ಸಹ ಹೋಗೋದು ಕಡಿಮೆ ಆಗಿತ್ತು. ಹೋಗ್ತಾ ಇದ್ರು, ಆದ್ರೂ ಜನರಿಗೆ ಬಹಳ ಇಷ್ಟ ಇತ್ತು, ಹೋಗ್ತಿದ್ರು. ಆ ಸಂದರ್ಭದಲ್ಲಿ ನಾನು ಕೇಳ್ಪಟ್ಟಂತೆ ರಾಜ್ಕುಮಾರ್ ಅವರು, ಬಾಲಕೃಷ್ಣ, ನರಸಿಂಹರಾಜು, JVR ಇವರಿಗೆಲ್ಲ ಗುಬ್ಬಿ ಕಂಪ್ನಿಯಲ್ಲಿ ಪಾಠ ಮಾಡ್ತಿದ್ರು ಸಹ ದೊಡ್ಡ ದೊಡ್ಡ ಪಾಠಗಳು ಮೊದಲು ಸಿಕ್ಕಿರ್ಲಿಲ್ಲ. ಅವಾಗ ಅವರೆಲ್ಲ ವಾಲ್ ಪೋಸ್ಟರ್ ಅಂಟಿಸೋಕ್ ಹೋಗೋರು ರಾತ್ರಿ. ಈ ಸಂದರ್ಭದಲ್ಲಿ ನಮ್ಮ ತಂದೆ ಒಂದೊಂದು ನಾಟಕ ಕಂಪನಿಗೂ ಹೋಗಿ ಒಂದೊಂದು ಕಡೆಯಿಂದನೂ ಕಲಾವಿದರನ್ನ ಕರ್ಕೊಂಡ್ಬಂದು, ಮೈಸೂರು ಆಕಾಶವಾಣಿ ಅವಾಗ ಶಾರ್ಟ್ ವೇವ್ ಇತ್ತು, ಅಲ್ಲಿಂದ ಪ್ರಸಾರವಾದ ನಾಟಕಗಳು ನ್ಯೂಜಿಲೆಂಡ್, ಆಸ್ಟ್ರೇಲಿಯಾಗಳಲ್ಲಿ ಕೇಳಿ ಅಲ್ಲಿಂದ ಮೆಚ್ಚುಗೆ ಪತ್ರಗಳು ಬರ್ತಾ ಇದ್ವು. ಹೀಗಾಗಿ ಆ ಕಾಲದಲ್ಲಿ ಇವರು ಎಲ್ಲ ಕಲಾವಿದರನ್ನ ಕರ್ಕೊಂಡು ಬಂದು ನಾಟಕ ಮಾಡಿಸ್ತಿದ್ರು. ಹುಣಸೂರು ಕೃಷ್ಣಮೂರ್ತಿ ಇರ್ಬೋದು, ಸೋರಟ್ ಅಶ್ವಥ್ ಇರ್ಬೋದು, ಇವರೆಲ್ಲ ಸಿನಿಮಾಗ್ ಬರೆಯೋರು. ಮತ್ತೆ JVR ಅವರು ರಂಗಭೂಮಿಗೆ ಬರಿತಾ ಇದ್ರು. ಆದ್ರೆ ರೇಡಿಯೋಗೆ ಬರಿಬೇಕಾದ್ರೆ 1 ಗಂಟೆಯ ಅವಧಿಯಲ್ಲಿ ಮುಖ್ಯವಾದ ಸನ್ನಿವೇಶಗಳನ್ನ ಒಳಗೊಂಡಂತ ನಾಟಕಗಳು ಬೇಕು. ಕಂಪನಿ ನಾಟಕಗಳು ಅಥವಾ ಸಿನಿಮಾ ಸ್ಕ್ರಿಪ್ಟ್ಸ್ ಏನಾಗೋದು 3 ಗಂಟೆ 4 ಗಂಟೆಗೆ ವಿಸ್ತರಿಸಲ್ಪಟ್ಟಿದ್ದು. ಅದರಲ್ಲಿ ಹಾಡುಗಳಿರೋದು, ಡಾನ್ಸ್ ಇರೋದು, ದೃಶ್ಯಗಳೆಲ್ಲ ಬರ್ತಿದ್ರು. ಆದರೆ ರೇಡಿಯೋ ಅನ್ನೋದು ವಾಯ್ಸ್ ಮೀಡಿಯಾ, ಕೇವಲ ಧ್ವನಿ ಪ್ರಧಾನವಾದ್ದು. ಹೀಗಾಗಿ ಇಲ್ಲಿ ನಾಟಕ ಆಗ್ಬೇಕಂದ್ರೆ ರೇಡಿಯೋ ನಾಟಕ ಬೇರೆ ತರ ಇರೋದು. ಹೀಗಾಗಿ ತರಸವರು, ಅನಾಕ್ರವರು ಇವ್ರದೆಲ್ಲ ನಾಟಕಗಳು, ಕಾದಂಬರಿಗಳನ್ನೆಲ್ಲ ಅಳವಡಿಸಿದ್ರು. ಆ ಸಂದರ್ಭದಲ್ಲಿ 2 ಬಾರಿ ರಾಜ್ಕುಮಾರ್ ಅವ್ರನ್ನ ಕರ್ಕೊಂಬಂದಿದ್ದಾರೆ. ಇಲ್ಲಿ ನೋಡಿ, ನಾನು ರಾಜ್ಕುಮಾರ್ ಅವ್ರನ್ನ 3 ಬಾರಿ ಸಂದರ್ಶಿಸುವ ಸೌಭಾಗ್ಯ ನಂಗೆ ಸಿಕ್ಕಿತ್ತು ರೇಡಿಯೋಗಾಗಿ. ಇದನ್ನೆಲ್ಲ ನಾನು ಸಂದರ್ಶನಗಳನ್ನ ಪುಸ್ತಕ ರೂಪದಲ್ಲಿ ಪ್ರಕಟ ಮಾಡಿದ್ದೀನಿ. ಈಗಾಗಲೇ ನಾನು ಪ್ರಕಟಿಸಿರುವಂತಹ ಸಿನಿಮಾ ರಂಗದ ಬಗ್ಗೆ ಪ್ರಕಟಿಸಿರುವಂತಹ 2, ಒಂದು ತಾರಾಂತರಂಗ ಅನ್ನೋ ಒಂದು ಪುಸ್ತಕ, ಇದು ಚಿತ್ರತಾರೆಯರು ಹಿಂತಿರುಗಿ ನೋಡಿದಾಗ ಅಂತ. ಇವೆರಡರಲ್ಲೂ ಸಹ ರಾಜ್ಕುಮಾರ್ ಅವರ ಬಗ್ಗೆ ನಾನು ಬರೆದಂತ ಅನುಭವ ಕಥನ ಇದೆ. ಮತ್ತೆ ನಾನು ಹಿಂದಿನ ಕಥೆಗೆ ಹೋದ್ರೆ, ಆಗಿನ ಕಾಲದಲ್ಲಿ ತುಂಬಾ ನಾಟಕಗಳಾಗ್ತಾ ಇದ್ದು. ಹುಣಸೂರು ಕೃಷ್ಣಮೂರ್ತಿ ಬರಿತಾ ಇದ್ರು ನಾಟಕ, ಸೋರಟ್ ಅಶ್ವಥ್ ಬರಿತಾ ಇದ್ರು. ಆಗ ಒಂದು ನಾಟಕಕ್ಕೆ 5 ರೂಪಾಯಿ ಕ್ಯಾಶ್ ಕೊಡ್ತಾ ಇದ್ರು. ಅವಾಗ
ಆಗ ಬಹಳ ಬಡತನ. ಡಿಕ್ಕಿ ಮಾಧವ್ ಹೇಳಿದ್ದು ಪ್ರಸಂಗ ನಾನು ನಮ್ಮ ತಂದೆಯವರ ಬಗ್ಗೆ ಪ್ರಕಟಿಸಿರುವಂತ ತ್ರಿವಿಕ್ರಮನಾದ ವಾಮನ ಪುಸ್ತಕದಲ್ಲಿ ಬಂದಿದೆ. ಡಿಕ್ಕಿ ಮಾಧವರವರು, ಸೋರಟೇಶ್ವರರು ಮತ್ತೆ ರತ್ನಾಕರ್ ಅವರೆಲ್ಲ ಬರ್ದಿದ್ದಾರೆ. ಡಿಕ್ಕಿ ಮಾಧವರು ಒಂದ್ಸಲ ಅವ್ರಿಗೇನೋ ಸಂದರ್ಭ ಬಂದಾಗ ಅವರು ಸಾಲ ಕೇಳಲಿಕ್ಕೆ ಬಂದು ವಾಮನ್ ರಾವ್ ಹತ್ರ ಕೇಳಿದಾಗ ವಾಮನ್ ರಾವ್ ಸಂಬಳ ಅದೇ ತಾನೇ ತಗೊಂಡಿದ್ರಂತೆ. ಅಷ್ಟೂ ಸಂಬಳವನ್ನ ಡಿಕ್ಕಿ ಮಾಧವರವ್ರಿಗೆ ಕೊಟ್ಬಿಟ್ರಂತೆ. ಯೋಚನೆ ಮಾಡಿದೆ. ಇದನ್ನ ಡಿಕ್ಕಿ ಮಾಧವರವ್ರು ಸ್ಮರಿಸಿದ್ದಾರೆ, ಸೋರಟ್ ಸ್ಮರಿಸಿದ್ದಾರೆ, ರತ್ನಾಕರ್ ಅವರು ಸ್ಮರಿಸಿದ್ದಾರೆ. ಹೀಗೆ ಆ ಕಾಲದಲ್ಲಿ KS ಅಶ್ವಥ್ ಅವ್ರಿಗಾಗ್ಲಿ ರಾಜ್ಕುಮಾರ್ ಅವ್ರಿಗಾಗ್ಲಿ ಎಲ್ಲ 5 ರೂಪಾಯಿ ಕೊಟ್ಟು ಆ ಕಾಲದಲ್ಲಿ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ. 2 ನಾಟಕಗಳ ಸಂದರ್ಭ ಬರುತ್ತೆ. ಒಂದು ಕೊಲಂಬಸ್ ಅನ್ನೋ ನಾಟಕ ಆ ಕಾಲದಲ್ಲಿ. ಆ ಕೊಲಂಬಸ್ ನಾಟಕದಲ್ಲಿ ರಾಜ್ಕುಮಾರ್ ಅವರ ತಂಗಿ ಶಾರದಮ್ಮ ಅವರು ಸಹ ಮೊಟ್ಟ ಮೊದಲನೇ ಬಾರಿಗೆ ರೇಡಿಯೋದಲ್ಲಿ ನಮ್ಮ ತಂದೆಯವರ ನಿರ್ದೇಶನದಲ್ಲಿ ನಾಟಕ ಮಾಡಿದ್ದಾರೆ. ಇನ್ನು ಬಹಳ ಮುಖ್ಯವಾದ ಒಂದು ನಾಟಕ ಅಂತಂದ್ರೆ ನಂದಿನಿ ಅಂತ ಹೇಳಿ, ಅದನ್ನ ರಾಜ್ಕುಮಾರ್ ಅವರು ನಾನ್ ಮಾಡಿದ ಸಂದರ್ಶನದಲ್ಲಿ ಹೇಳಿದ್ದಾರೆ, ನನ್ನ ಪುಸ್ತಕದಲ್ಲೂ ಪ್ರಕಟಿಸಿದ್ದೀನಿ. ನಂದಿನಿ ಅನ್ನೋ ಒಂದು ರೇಡಿಯೋ ನಾಟಕದಲ್ಲಿ ವಿಶ್ವಾಮಿತ್ರ ವಸಿಷ್ಠರ ಕತೆ ಬರುತ್ತೆ. ವಸಿಷ್ಠರ ಬಳಿ ನಂದಿನಿ ಅನ್ನುವಂತ ಒಂದು ಹಸು ಇರುತ್ತೆ. ಅದು ಕೇಳಿದ್ದನ್ನೆಲ್ಲ ಕೊಡುವಂತ ಕಾಮಧೇನು. ಅದನ್ನ ಅಪಹರಿಸ್ಕೊಂಡು ಹೋಗ್ಲಿಕ್ಕೆ ಕಾರ್ತಿವೀರ್ಯಾರ್ಜುನ ಬರ್ತಾನೆ. ಇವೆಲ್ಲ ಕತೆಗಳು ಹೋಗುತ್ತೆ. ಆ ಕಾಲದಲ್ಲಿ ಆ ನಂದಿನಿ ನಾಟಕದಲ್ಲಿ ರಾಜ್ಕುಮಾರ್ ಅವರು ಪಾತ್ರ ಮಾಡಿದ್ರು. ಅಲ್ಲಿ ಬಾಯ್ಪಾಠ ಮಾಡೋ ಹಂಗಿರ್ಲಿಲ್ಲ, ರಂಗದ ಮೇಲೆ ಬಾಯ್ಪಾಠ ಮಾಡ್ತಾರೆ. ಇಲ್ಲಿ ಕೈಯಲ್ಲಿರುವಂತ ಹಸ್ತಪ್ರತಿ, ಲಿಖಿತ ಹಸ್ತಪ್ರತಿಯನ್ನು ನೋಡ್ಕೊಂಡು ಓದ್ಬೇಕು ರೇಡಿಯೋದ ಮುಂದೆ. ಯಾಕಂದ್ರೆ ರೇಡಿಯೋ ಅನ್ನೋದು ಆಡಿಯೋ, ಅದು ವಿಡಿಯೋ ಅಲ್ಲ. ಆಗಿನ ಸ್ಟುಡಿಯೋದಲ್ಲಿ ನೇರ ಪ್ರಸಾರ ಆಯ್ತು. ಈಗಿನಂಗೆ ರೆಕಾರ್ಡಿಂಗ್, ರೀರೆಕಾರ್ಡಿಂಗ್, ಎಡಿಟಿಂಗ್, ಮಿಕ್ಸಿಂಗ್, ಡಬ್ಬಿಂಗ್ ಎಲ್ಲ ಇರ್ತಿರ್ಲಿಲ್ಲ. ನೇರ ಪ್ರಸಾರದಲ್ಲಿ ಸಂಗೀತ ವಾದ್ಯಗಳನ್ನ ಕಲಾವಿದರು ಕೊಡ್ತಾ ಇದ್ರು. ಪಾತ್ರಧಾರಿಗಳು ತಮ್ಮ ಪಾತ್ರಗಳನ್ನ ನೋಡ್ಕೊಂಡು ಓದಬೇಕು, ಆದ್ರೆ ಓದೋದಲ್ಲ, ಅಭಿನಯಿಸಬೇಕು. ಹೀಗೆ ನಂದಿನಿಯಲ್ಲಿ ರಾಜ್ಕುಮಾರ್ ಅವರು ಪಾತ್ರ ಮಾಡಿದ್ರು. ಆಗ ಒಂದು ನಡೆದಂತ ಒಂದು ಹಾಸ್ಯ ಘಟನೆ. ಒಬ್ರು ಉಪೇಂದ್ರ ಅನ್ನುವಂಥ ಒಬ್ಬ ಕಲಾವಿದ, ನಾನು ಅವ್ರನ್ನ ದಯವಿಟ್ಟು ಟೀಕೆ ಮಾಡ್ತೀನಿ ಅಂತ ತಿಳ್ಕೊಬೇಡಿ, ಕಲಾವಿದರ ಬಗ್ಗೆ ನಂಗೆ ಬಹಳ ಗೌರವ ಇದೆ. ಆದಂತ ಒಂದು ನಿಜವಾದ ಪ್ರಸಂಗ. ಅಲ್ಲಿ ಏನಾಯ್ತು, ಎಲ್ಲಾರ ಕೈಯಲ್ಲಿ ಪೇಪರ್ ಇತ್ತು. ಉಪೇಂದ್ರ ಅವ್ರದ್ದು ಒಂದು ದೊಡ್ಡ ಡೈಲಾಗ್ ಇತ್ತು. ಆದ್ರೆ ಆ ಸಂದರ್ಭದಲ್ಲಿ ಏನಾಗೋಯ್ತು, ಆ ಕೆಂಪು ದೀಪ ಹತ್ತಿದ್ದು ಸ್ಟುಡಿಯೋದ್ ನೋಡಿ ಮತ್ತೆ ಮೈಕ್ ಮುಂದೆ ಪ್ರಾಕ್ಟೀಸ್ ಮಾಡಿದ್ರು ಸಹ ಕೈಯಲ್ಲಿರೋ ಪೇಪರ್ ಥರ 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 ನಡ್ಗೋಕ್ ಶುರು ಆಯ್ತು ಅವ್ರಿಗೆ. ಹಾಗೆ ಮತ್ತೆ ಇನ್ನೊಂದೇನು ಅಂದ್ರೆ ರೇಡಿಯೋ ನಾಟಕದಲ್ಲಿ ಅವಧಿ ಫಿಕ್ಸ್ ಇರುತ್ತೆ. 60 ನಿಮಿಷ ಅಂದ್ರೆ 60 ನಿಮಿಷ. ಎಲ್ಲೂ ಎಳತ ಆಗಂಗಿಲ್ಲ, ಎಲ್ಲೂ ಕಟ್ಟಾಗಂಗಿಲ್ಲ. ಯಾವ್ದಾದ್ರು ಒಬ್ಬರ ಡೈಲಾಗ್ ತಪ್ಪು ಹೋದ್ರೆ ಮುಂದಿನವ್ರ ಡೈಲಾಗ್ ತಪ್ಪು ಹೋಗುತ್ತೆ. ಆ ಕೊಂಡಿ ಹೋಯ್ತು ಅಂದ್ರೆ ನೇರ ಪ್ರಸಾರದಲ್ಲಿ 5 ಸೆಕೆಂಡ್ ಪಾಸ್ ಬಂದ್ರು ಇಂಜಿನಿಯರ್ ಓಡು ಬಂದ್ಬಿಡ್ತಾರೆ ಏನಾಯ್ತು ಅಂತ. ಮತ್ತೆ ಕೇಳ್ತಿರೋ ಪ್ರೇಕ್ಷಕರಿಗೆ ಗೊಂದಲ ಆಗ್ಬಿಡುತ್ತೆ, ಯಾಕೆ ನಾಟಕ ನಿಂತು ಹೋಯ್ತು ಅಂತ ಹೇಳಿ. ನೇರ ಪ್ರಸಾರದ ನಾಟಕ ಬಹಳ ಕಷ್ಟ. ಅಂತ ಸಂದರ್ಭದಲ್ಲಿ ಏನಾಗೋಯ್ತು, ರಾಜ್ಕುಮಾರ್ ಅವರೇ ಹೇಳಿದ್ದು ಈ ನೆನಪನ್ನ. ಉಪೇಂದ್ರ ಅವರು ಕೈ ನಡುಗು ಬಿಟ್ಟು ಅವರು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲೇ ಕಲಾವಿದರ ಮಧ್ಯದಲ್ಲಿ ಮೈಕ್ ಸುತ್ತಿದ್ದಂತ ವಾಮನ್ ಅವರು ನಿರ್ದೇಶಕರು ಉಪೇಂದ್ರ ಅವರ ಬಾಯಿನ ಕೈಯಿಂದ ಮುಚ್ಚಿಬಿಟ್ಟು ಆ ಸ್ಕ್ರಿಪ್ಟ್ ನಲ್ಲಿ ಇದ್ದಂತ ಅವರ ಡೈಲಾಗ್ ಅನ್ನ ವಾಮನ್ ರಾವ್ ಅವರೇ ಹೇಳ್ಬಿಟ್ರು. ಹೀಗಾಗಿ ನಾಟಕ ಸಾಂಗವಾಗಿ ಮುಂದೆ ಜರುಗ್ತು ಅಂತ ರಾಜ್ಕುಮಾರ್ ಅವ್ರು ಜ್ಞಾಪಿಸ್ಕೊಂಡ್ರು. ಅವತ್ತೇನಾದ್ರೂ ಆಭಾಸ ಆಗಿದ್ರೆ ಎಷ್ಟು ಆಭಾಸ ಆಗ್ತಿತ್ತು. ನಿರ್ದೇಶಕ ವಾಮನ್ ರಾವ್ ಅವರ ಸಮಯ ಸ್ಫೂರ್ತಿಯಿಂದ ಈ ನಾಟಕ ಮುಂದುವರಿಯಿತು. ನಾವು ಪಾರ್ಟ್ ಮಾಡಿದ್ವಿ, 5 ರೂಪಾಯಿ ತಗೊಂಡೋಗಿದ್ವಿ ಅಂತ ಹೇಳಿದ್ರು. ಹೀಗೆ ರಾಜ್ಕುಮಾರ್ ಅವ್ರನ್ನ ನಾನು ಚಿಕ್ಕಂದಿನಿಂದ ನೋಡ್ತಾ ಇದ್ದೀನಿ ಅನೇಕ ಬಾರಿ. ಮೊಟ್ಟ ಮೊದಲನೇ ಬಾರಿ ನನಗೆ ಬುದ್ಧಿ ತಿಳಿದ ಮೇಲೆ ನಾನು ನೋಡಿದ್ದು ಅಂದ್ರೆ 1958-59ರಲ್ಲಿ ನಮ್ಮ ತಂದೆ ಅವಾಗ ಧಾರವಾಡ ಆಕಾಶವಾಣಿಯಲ್ಲಿ ನಾಟಕ ನಿರ್ದೇಶಕರಾಗಿದ್ರು. ಅಲ್ಲಿ ಕೊಪ್ಪದ ಕೆರೆ ಅಂತಿದೆ ಧಾರವಾಡದಲ್ಲಿ. ಆ ಕೊಪ್ಪದ ಕೆರೆ ಹತ್ರ ನಾವು ಸೈದಾಪುರ ಅನ್ನೋಲ್ಲಿ ಒಂದು ಚಿಕ್ಕ ಮನೆಯಲ್ಲಿ ಇದ್ವಿ. ಆ ಚಿಕ್ಕ ಮನೆಯಲ್ಲಿ ಇದ್ದಾಗ ಒಂದು ಘಟನೆ ನಡೀತು. ರಾಜ್ಕುಮಾರ್ ಅವ್ರು ನಮ್ಮ ಮನೆಗೆ ಬಂದಿದ್ರು. ಏನು ಅಂತಂದ್ರೆ ಶ್ರೀಕೃಷ್ಣ ಗಾರುಡಿ ಅಂತ ಒಂದು ಚಲನಚಿತ್ರ. ನಿಮ್ಮಲ್ಲಿ ಎಷ್ಟು ಜನ ನೋಡಿಲ್ವೋ ಗೊತ್ತಿಲ್ಲ. 58-59ನೇ ಇಸ್ವಿಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಸಾಹಿತ್ಯ ಮತ್ತೆ ನಿರ್ದೇಶನ ಇತ್ತು. ಯಲಿವಾಳ ಸಿದ್ದಯ್ಯ ಅನ್ನೋರು ಕೃಷ್ಣನ್ ಪಾರ್ಟ್ ಮಾಡಿದ್ರು. ಆಮೇಲೆ ರಾಜ್ಕುಮಾರ್ ಅವರು ಅರ್ಜುನನ್ ಪಾರ್ಟ್ ಮಾಡಿದ್ರು. ಆಮೇಲೆ ಬೇರೆ ಬೇರೆ ಜನ ಎಲ್ಲ ಕಲಾವಿದರು ಮಾಡಿದ್ರು. ನಾಟಕದ ಕಂಪನಿಯವರು ಮತ್ತೆ ಸಿನಿಮಾ ಕಲಾವಿದರೆಲ್ಲ ಪಾರ್ಟ್ ಮಾಡಿದ್ರು. ನಿಮ್ಗೆಲ್ಲ ಗೊತ್ತಿದೆಯೋ ಇಲ್ಲೋ, ರಾಜ್ಕುಮಾರ್ ಅವರ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಭಿನಯಿಸಿದ ಒಂದೇ ಒಂದು ಚಿತ್ರ ಅಂದ್ರೆ ಶ್ರೀಕೃಷ್ಣ ಗಾರುಡಿ. ಅದರಲ್ಲಿ 2 ದೃಶ್ಯದಲ್ಲಿ ಶಚಿದೇವಿ ಇಂದ್ರನ ಪತ್ನಿಯ ಪಾತ್ರ ಬರುತ್ತೆ. ಆ ಪಾತ್ರವನ್ನ ಅವರು ಮಾಡಿದ್ರು. ಈ ನೆನಪು ನನಗಿದೆ. ಆ ಸಿನಿಮಾದಲ್ಲಿ ಏನಾಯ್ತು ಅಂದ್ರೆ, ಆ ಸಿನಿಮಾಗೆ ಪ್ರೇಕ್ಷಕರ ಆ ಕಾಲದಲ್ಲಿ 1 ಶೋಗೆ 2 ಶೋಗೆ ಸಿನಿಮಾ ಕಲಾವಿದರು ಬರೋರು.
ಈಗಲೂ ಸಹ ಸಿನಿಮಾ ಕಲಾವಿದರು ಬರ್ತಾರೆ, ಆದ್ರೆ ಕಡಿಮೆ ಆಗಿ ಹೋಗಿದೆ. ಯಾಕೆಂದ್ರೆ ಅವರ ಶೆಡ್ಯೂಲು, ಅವ್ರು ಎಲ್ಲೆಲ್ಲೋ ಸಿನಿಮಾ ಶೂಟಿಂಗ್ ಮಾಡ್ತಿರ್ತಾರೆ, ಅವ್ರಿಗೆ ಸಮಯ ಇರೋಲ್ಲ. ಮತ್ತೆ ಅವ್ರು ಬಂದ್ರೆ ಜನ ಮುತ್ಕೊಂಡ್ಬಿಡ್ತಾರೆ, ಸುರಕ್ಷತೆಯ ಒಂದು ಪ್ರಸಂಗ ಬರುತ್ತೆ, ಜನ ನುಗ್ಗುತ್ತಾರೆ, ಅವ್ರನ್ನ ಕೈ ಹಿಡ್ಕೊಳಕ್ ನೋಡ್ತಾರೆ, ಮುತ್ಕೊಳಕ್ ನೋಡ್ತಾರೆ, ಅವ್ರನ್ನ ಅಪ್ಕೊಳಕ್ ನೋಡ್ತಾರೆ, ಫೋಟೋ ತೆಗಿತಾರೆ. ಇವೆಲ್ಲದರಿಂದ ಕಲಾವಿದರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳಿ ಬಹಳ ಜನ ಕಲಾವಿದರಿಗೆ ಬರೋದೇ ಇಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಸಿನಿಮಾ ನಿರ್ದೇಶಕರು, ಕಲಾವಿದರು, ಸಂಗೀತ ನಿರ್ದೇಶಕರೆಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗ್ತಿದ್ರು. ಹಾಗೆ ಧಾರವಾಡಕ್ಕೆ ಬಂದಿದ್ರು ಇವರೆಲ್ಲ. ಹಾಗೆ ನಾನು ಹೇಳ್ತಾ ಇದ್ದೆ, ಮಹೇಂದ್ರ ಕರ್ಚಾಳಕ್ಕೆ ಬರೋದಕ್ಕೆ ಮೊದಲು ನಾವು ಸಪ್ತಾಪುರ ಕೊಪ್ಪದ ಕೆರೆ ಹತ್ರ ಇದ್ವಿ ಒಂದು ಮನೆಯಲ್ಲಿ. ಆ ಮನೆಗೆ ಇವರೆಲ್ಲ ಬಂದಿದ್ರು. ಆಗ ಆ ಕಾಲದಲ್ಲಿ ಭಗವಾನ್, ದೊರೆ ಭಗವಾನ್ ಬಂದಿದ್ರು, ಪಾರ್ವತಮ್ಮ ಅವ್ರು ಬಂದಿದ್ರು. ಮತ್ತೆ ರಾಜ್ಕುಮಾರ್ ಮಕ್ಕಳೆಲ್ಲ ತುಂಬ ಚಿಕ್ಕವರಾಗಿದ್ದರಿಂದ ಯಾರು ಬಂದರು ಯಾರು ಬಂದಿಲ್ಲ ನನಗೆ ಗೊತ್ತಿಲ್ಲ, ನೆನಪಿಲ್ಲ ಈಗ. ಯಾಕಂದ್ರೆ ನನಗೆ ಆವಾಗ 58-59 ಅಂದರೆ ನಾನು 1951 ನವೆಂಬರ್ 29 ಹುಟ್ಟಿರೋದ್ರಿಂದ ನನಗೆ ಅವಾಗ 7-8 ವರ್ಷ. ಆದರೆ ನನ್ನ ನೆನಪು ಗಾಢವಾಗಿದೆ. ಹಂಚಿನ ಮನೆ ಅದು, ಗಚ್ಚಿನ ನೆಲ, ಅದ್ರ ಮೇಲೆ ಬಂದಿದ್ರು ಎಲ್ಲ. ಶ್ರೀಕೃಷ್ಣ ಗಾರಡಿ ಸಿನಿಮಾ ಬಂದು ಅಲ್ಲಿ ವಿಜಯ ಅನ್ನೋ ಟಾಕೀಸ್ನಲ್ಲಿ ಬಿಡುಗಡೆ ಆಗಿತ್ತು. ಅದಕ್ಕೆ ಇವರೆಲ್ಲ ಬರಬೇಕಾಗಿತ್ತು. ಹೀಗಾಗಿ ಇವರೆಲ್ಲ ಬಂದಿದ್ರು. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ಈ ಎಲ್ಲ ತಂಡಕ್ಕೆ ಊಟವನ್ನು ವ್ಯವಸ್ಥೆ ಮಾಡಿದ್ರು. ಎಲ್ಲರೂ ಸಹ ನಮ್ಮ ಮನೆಯಲ್ಲಿ ಮಾಡಿದ್ದಂಥ ಬಿಸಿಬೇಳೆ ಬಾತು, ಮೊಸರನ್ನ, ಪಾಯಸ ಇವನ್ನೆಲ್ಲ ತಿಂದುಬಿಟ್ಟು ಆನಂದದಿಂದ ಎಲೆ ಅಡಿಕೆ ಹಾಕ್ಕೊಂಡು ಎಲ್ಲ ಮಾತಾಡ್ತಾ ಕೂತಿದ್ರು. ನಮ್ಮದು ಚಿಕ್ಕ ಮನೆ, 2-3 ಕೋಣೆಗಳಿತ್ತು. ಎಲ್ಲ ಕೋಣೆಗಳಲ್ಲಿ ಇದ್ದ ಜಾಗದಲ್ಲಿ ಎಲ್ಲರೂ ವಿಶ್ರಾಂತಿ ತಗೊಳ್ತಾ ಇದ್ರು. ಕೋಣೆಯಲ್ಲಿ ರಾಜ್ಕುಮಾರ್ ಅವರು ಊಟ ಮಾಡಿದ ತಕ್ಷಣ ಸ್ವಲ್ಪ ವಿಶ್ರಾಂತಿಗೆ ಮಲಗಿದ್ರು. ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ವಿಜಯ ಟಾಕೀಸ್ನ ಮ್ಯಾನೇಜರ್ ನಾಡ್ಗೀರ್ ಅನ್ನೋರು ನಮ್ಮ ತಂದೆಗೆ ಬಹಳ ಆಪ್ತರು. ಅವರು ಓಡೋಡೆ ನಮ್ಮ ಮನೆಗೆ ಬಂದರು. ಮ್ಯಾಟ್ನಿ ಶೋ ನಡೀತಾ ಇದೆ. ಮ್ಯಾಟ್ನಿ ಶೋದ ಮಧ್ಯದಲ್ಲಿ ರಾಜ್ಕುಮಾರ್ ಮತ್ತು ಉಳಿದ ಕಲಾವಿದರೆಲ್ಲ ಬಂದರೆ ಪ್ರೇಕ್ಷಕರು ಅವ್ರಿಗಾಗಿ ಕಾಯ್ತಾ ಇದ್ದಾರೆ ಅಂತ. ಆದರೆ ಆವಾಗ ಒಂದು ಪ್ರಶ್ನೆ ಬಂತು. ರಾಜ್ಕುಮಾರ್ ಅವರು ಆಗ ದೊಡ್ಡ ಸ್ಟಾರ್ ಆಗಿರಲಿಲ್ಲ, ಆದರೂ ಒಬ್ಬ ಕಲಾವಿದರು ಮಲಗಿ ನಿದ್ದೆ ಮಾಡ್ತಾ ಇದ್ದಾರೆ, ಇವ್ರನ್ನ ಯಾರು ಎಬ್ಸೋರು? ಇವ್ರನ್ನ ಎಬ್ಸೋ ಧೈರ್ಯ ಯಾರು ಇರಲಿಲ್ಲ ಸರ್. ಮೈ ಮಾಡ್ಬಿಟ್ಟಿತ್ತು, ಆಫ್ ಹೋಗ್ಬಿಟ್ಟಿತ್ತೆ, ಆಫ್ ಹೋಗ್ಬಿಟ್ಟಿತ್ತೆ ಮೈಕು. ಅಯ್ಯೋ ರಾಮ, ಕೊಡಿ ಒಂದು ನಿಮಿಷ ಇರಿ. ಊರಿಂದ ಊರಿಗೆ ಬರ್ತಿದ್ದಂಥ ಸಿನಿಮಾ ತಂಡಗಳ ಮಧ್ಯದಲ್ಲಿ ಧಾರವಾಡಕ್ಕೆ ಈ ಶ್ರೀಕೃಷ್ಣ ಗಾರಡಿ ಚಲನಚಿತ್ರದ ತಂಡ ಎಲ್ಲ ಬಂದಿತ್ತು. ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿ ಅವರು ಬಂದಿದ್ರು, ಸಹಾಯಕ ನಿರ್ದೇಶಕರಾದಂತಹ ಭಗವಾನ್ ಅವರು, ಕ್ಯಾಮರಾಮನ್ ದೊರೆ ರಾಜ್ ಅವರು, ಆಮೇಲೆ ಚಿತ್ರಕ್ಕೆ ಸಂಬಂಧಪಟ್ಟಂತ ಕಲಾವಿದರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಎಲ್ಲ ಬಂದಿದ್ರು. ಇವರೆಲ್ಲ ಬಂದು ಕೊಪ್ಪದ ಕೆರೆ ಬಳಿ ಸೈದಾಪುರದಲ್ಲಿದ್ದಂಥ ನಮ್ಮ ಮನೆಯಲ್ಲಿ ಅವರೆಲ್ಲ ಬಂದಿದ್ರು. ನಮ್ಮ ತಾಯಿ ಕಷ್ಟಪಟ್ಟು ಮಾಡಿದ್ದಂಥ ಬಿಸಿಬೇಳೆ ಬಾತು, ಮೊಸರನ್ನ, ಪಾಯಸ, ಪಲ್ಯ, ಸಾರು ಎಲ್ಲ ತಿಂದು ಸಾರನ್ನ ಚಪ್ಪರಿಸ್ಕೊಂಡು ಕುಡಿದ್ರು ಆ ಕಾಲದಲ್ಲಿ. ಹೀಗಾಗಿ ಅವರು ವಿಶ್ರಾಂತಿಗಾಗಿ ಇದ್ದಂಥ ಚಿಕ್ಕ ಕೋಣೆಯಲ್ಲೇ ಮಲಗಿದ್ರು ಪಕ್ಕದಲ್ಲಿ. ಆ ಸಮಯದಲ್ಲಿ ಧಾರವಾಡದ ಆಗಿನ ಕಾಲದ ಖ್ಯಾತ ಚಿತ್ರಮಂದಿರವಾಗಿದ್ದಂಥ ವಿಜಯ ಟಾಕೀಸ್ನ ಮ್ಯಾನೇಜರ್ ನಾಡ್ಗೀರ್ ಅನ್ನೋರು ನಮ್ಮ ಮನೆಗೆ ಓಡೋಡ್ ಬಂದ್ರು. ವಾಮನ್ ರಾವ್ ಏನ್ ಸರ್? ವಾಮನ್ ರಾವ್, ಅಲ್ಲೆಲ್ಲ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ, ಶ್ರೀಕೃಷ್ಣ ಗಾರಡಿ ಚಲನಚಿತ್ರದ ಎಲ್ಲ ತಂಡ ಬರುತ್ತೆ ಅಂತ ಹೇಳಿ, ದಯವಿಟ್ಟು ಬೇಗ ಅವ್ರನ್ನ ಕರ್ಕೊಂಡು ಬನ್ನಿ. ಮ್ಯಾಟ್ನಿ ಶೋ ಮುಗಿಯೋದ್ರೊಳಗೆ ಒಂದು ಇಂಟರ್ವ್ಯೂಲ್ ಮಾಡಿ ಅವ್ರನ್ನೆಲ್ಲ ಭೇಟಿ ಮಾಡಿಸ್ಬೇಕು, ಅವ್ರ ಹತ್ರ ಮಾತಾಡಿಸ್ಬೇಕು ಅಂತಂದ್ರು. ಆಗ ಶ್ರೀಕೃಷ್ಣ ಗಾರಡಿ ಚಿತ್ರದ ಎಲಿವಾಳ್ ಸಿದ್ದಯ್ಯನವ್ರು ಇರಬಹುದು, ಅವ್ರು ಕೃಷ್ಣನ್ ಪಾರ್ಟು, ಮತ್ತೆ ನಮ್ಮ ರಾಜ್ಕುಮಾರ್ ಅವರು ಅರ್ಜುನನ್ ಪಾರ್ಟ್, ಅದರಲ್ಲಿ ಬೇರೆಯವರು ಎಲ್ಲ ಪಾರ್ಟ್ ಮಾಡಿದ್ರು. ಹುಣಸೂರು ಕೃಷ್ಣಮೂರ್ತಿ ನಿರ್ದೇಶನ. ಹಾಗೆ ಬಂದು ಕೇಳಿದಾಗ ಎಲ್ರಿಗೂ ಹೆದರಿಕೆ. ಯಾಕಂದ್ರೆ ರಾಜ್ಕುಮಾರ್ ಅವರು ರೂಮ್ನಲ್ಲಿ ಮಲಗಿ ಗಾಢವಾಗಿ ನಿದ್ರೆಯಲ್ಲಿದ್ರು. ಅವ್ರನ್ನ ಎಬ್ಸೋರು ಯಾರು? ಆಗ ನಮ್ಮ ತಂದೆಯವರೇ ಧೈರ್ಯ ತಗೊಂಡು ಹೋಗಿ ಅವ್ರನ್ನ ಮೆಲ್ಲಗಲ್ಗಾಡಿಸಿ, ರಾಜ್ಕುಮಾರ್ ಹೇಳಿಪ್ಪ, ಜನ ಕಾಯ್ತಾ ಇದ್ದಾರೆ, ಪ್ರೇಕ್ಷಕರೇ ನಮ್ಮ ಭಾಗದ ದೇವರಿದ್ದಂಗೆ, ಪ್ರೇಕ್ಷಕರನ್ನ ಕಾಯಿಸಬಾರ್ದು, ದಯವಿಟ್ಟು ಹೇಳಿ ಅಂದಾಗ ರಾಜ್ಕುಮಾರ್ ಅವರು ತಕ್ಷಣ ಎದ್ರು. ಬೇಸರ ಮಾಡ್ಕೊಳ್ಳಿಲ್ಲ, ಯಾಕಂದ್ರೆ ಒಬ್ಬ ಕಲಾವಿದ್ರು ಇನ್ನೊಬ್ಬ ಕಲಾವಿದ್ರು ನಿರ್ದೇಶಕರನ್ನ ಭಾವನೆನ ಅರ್ಥ ಮಾಡ್ಕೊಂಡ್ರು, ಎದ್ರು. ನಂತರ ಇವರೆಲ್ಲ ಅಲ್ಲಿ ವಿಜಯ ಟಾಕೀಸಿಗೆ ಹೋದ್ರು. ಜನ ಚಪ್ಪಾಳೆ, ಕರತಾಡನ, ಹರ್ಷ, ಉದ್ಗಾರ, ಶೀಟಿ ಹೊಡೆಯೋದೇನು,
ಆಗ ರಾಜ್ಕುಮಾರ್ ಅವರು ದೊಡ್ಡ ಸ್ಟಾರ್ ಆಗಿರ್ಲಿಲ್ಲ. ಆದ್ರೂ ಜನರ ಹೃದಯದಲ್ಲಿ ಆಗ್ಲೇ ಅವರು ಅರಳಿಸ್ತಿದ್ರು ಅವರು ಪಾತ್ರಗಳಿಂದ. ಯಾಕಂದ್ರೆ ಅವ್ರು 54ನೇ ಇಸ್ವಿಯಿಂದ ಪಾಠ ಮಾಡ್ತಾ ಇದಾರಲ್ವಾ, ಆ 4 ವರ್ಷಗಳಲ್ಲಿ ಅವರು ಅನೇಕ ಚಿತ್ರಗಳಲ್ಲಿ ಪಾಠ ಮಾಡಿದ್ರು. ಮೊದಲನೇ ಚಿತ್ರ ಬೇಡ್ರ ಕಣ್ಣಪ್ಪನೇ ಹ್ಯಾಟ್ಸ್ ಆಫ್ ಅವರಿಗೆ, ಅಂತ ಅಭಿನಯವನ್ನ ಮಾಡಿದ್ರು. ಮತ್ತೆ ಗೋಬಿ ಕಂಪನಿ ನಾಟಕಗಳಲ್ಲೂ ಸಹ ಅವ್ರು ಅಭಿನಯಿಸ್ತಿದ್ರಿಂದ ಆ ನಾಟಕ ನೋಡಿದ ಜನರಿಗೂ ಅವ್ರ ಪರಿಚಯ, ಕಲಾವಿದರ ತರನ ಪರಿಚಯ ಇತ್ತು. ಹೀಗಾಗಿ ಅಲ್ಲಿ ಹೋದ್ರು, ಅಲ್ಲಿ ಭಾಷಣವನ್ನ ಭಾಷಣವನ್ನ ಮಾಡಿದ ನಂತರ ಜನ ಚಪ್ಪಾಳೆ ಹೊಡೆದ್ರು. ಇದು ಒಂದು ಪ್ರಸಂಗ 58, 59ರಲ್ಲಿ. ಆಮೇಲೆ 1970 ಧಾರವಾಡ ಆಕಾಶವಾಣಿಯಲ್ಲಿ ನಮ್ಮ ತಂದೆ ಇದ್ದಾಗ ರಾಜ್ಕುಮಾರ್ ಅವರು ಆ ಸುತ್ತಮುತ್ತ ಶೂಟಿಂಗ್ ಬಂದಿದ್ರು. 59ರಲ್ಲೇ ಇನ್ನೊಂದು ಪ್ರಸಂಗ ಹೇಳ್ಬೇಕು ನಾನು. ಧಾರವಾಡಕ್ಕೆ ಹತ್ತಿರದಲ್ಲಿ ಕಿತ್ತೂರ್ ಇದೆ, 40 ಕಿಲೋಮೀಟರ್ ಅಲ್ಲಿ. BR ಪಂತಲು ಅವರು ಕಿತ್ತೂರ್ ಚೆನ್ನಮ್ಮ ಶೂಟಿಂಗ್ ಬಂದಿದ್ರು. ಬಿ ಸರೋಜಾದೇವಿ ಬಂದಿದ್ರು. ಪುಟ್ಟಣ್ಣ ಕಣಗಾಲ್ ಅವಾಗ ಸಹಾಯಕ ನಿರ್ದೇಶಕರಾಗಿದ್ರು. ರಾಜ್ಕುಮಾರ್ ಅದರಲ್ಲಿ ಮಲ್ಲಸರ್ಜನ ಪಾತ್ರ ಮಾಡಿದ್ದಾರೆ, ತಾವೆಲ್ಲ ನೋಡಿರ್ಬಹುದು. ಅದಕ್ಕೆ ಅವಾರ್ಡ್ಸ್ ಎಲ್ಲ ಬಹಳ ಬಂದಿದೆ. ವೀರರಾಣಿ ಕಿತ್ತೂರ್ ಚೆನ್ನಮ್ಮ ಪಾರ್ಟ್ ಇನ್ಯಾರು ಮಾಡಾಗಿಲ್ಲ, ನಾವೇಕೆ ಕೊಡಬೇಕು ಕಪ್ಪ ಅನ್ನುವಂತ ಡೈಲಾಗ್ ಅನ್ನ ಬಿ ಸರೋಜಾದೇವಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ, ಆ ಚಲನಚಿತ್ರದ ಶೂಟಿಂಗ್ ಮೊದಲು ಉತ್ತರ ಕರ್ನಾಟಕದ ಬಹಳಷ್ಟು ಸ್ಥಳಗಳು ಮದ್ರಾಸ್ನಲ್ಲಿದ್ದಂತ ಕನ್ನಡ ಚಲನಚಿತ್ರ ರಂಗಕ್ಕೆ ಬಹಳ ಜನರಿಗೆ ಪರಿಚಯ ಇರೋಲ್ಲ. ಹೀಗಾಗಿ ನಮ್ಮ ತಂದೆ ಧಾರವಾಡ ಆಕಾಶವಾಣಿಯಲ್ಲಿ ಇದ್ದಿದ್ದರಿಂದ ಧಾರವಾಡದ ಸುತ್ತಮುತ್ತಲ ಎಲ್ಲೇ ಶೂಟಿಂಗ್ ಆದರೂ ಸಹ ಅಲ್ಲಿಯ ಸ್ಥಳೀಯ ಪರವಾನಗಿಯನ್ನ ಜಿಲ್ಲಾಧಿಕಾರಿಗಳಿಂದ ಮತ್ತೆ ಸಂಬಂಧಪಟ್ಟ ಇಲಾಖೆಗಳಿಂದ ತಗೊಳ್ಳೋ ಒಂದು ಕೆಲಸವನ್ನ, ಸೇವೆಯನ್ನ ನಮ್ಮ ತಂದೆ ಮಾಡ್ತಿದ್ರು ಪ್ರೀತಿ ವಿಶ್ವಾಸದಿಂದ. ಹೀಗಾಗಿ ಕಿತ್ತೂರಿನ ಸುತ್ತಮುತ್ತಲ ಇರುವಂತ ಸ್ಥಳಗಳ ಬಗ್ಗೆನೂ ಅವರು ವಿವರಗಳನ್ನ ಪಡೆದು ಇವರಿಗೆ ಕೊಟ್ಟಿದ್ರು. ಹೀಗಾಗಿ ಆ ಸಂದರ್ಭದಲ್ಲೂ ಪುಟ್ಟಣ್ಣ ಕಣಗಾಲ್ ಎಲ್ಲ ನಮ್ಮನೆಗೆ ಬಂದಿದ್ರು. ನಾನು ಸಹ ಆ ಶೂಟಿಂಗ್ ಅನ್ನು ಸ್ವಲ್ಪ ನೋಡಿದಂತ ನೆನಪು ಮಸ್ಕಾಗಿದೆ ಕಿತ್ತೂರು ಬಳಿ. ಆ ಸಮಯದಲ್ಲೂ ಸಹ ರಾಜ್ಕುಮಾರ್ ಅವರು ಬಂದಿದ್ರು, ನೋಡಿದೀವಿ. 70ರ ದಶಕದಲ್ಲಿ ಮತ್ತೆ ನಾಟಕಕ್ಕೆ ಬಂದಿದ್ರು. ಆ 70ರ ದಶಕದಲ್ಲಿ ಒಂದು ನಾಟಕಕ್ಕೆ ಬಂದಾಗ ಧಾರವಾಡ ಆಕಾಶವಾಣಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಕಾಶವಾಣಿಗೆ ರಾಜ್ಕುಮಾರ್ ಅವರ ದೀರ್ಘ ಸಂದರ್ಶನ ಸಿಕ್ಕಿದ್ದು NS ವಾಮನ್ ಅವ್ರ ಮೂಲಕ. ಅದು ಇತ್ತೀಚೆಗೆ ಯೂಟ್ಯೂಬ್ ನಲ್ಲೆಲ್ಲ ರಿಲೀಸ್ ಆಗಿದೆ. ಅದು 70ರ ದಶಕದಲ್ಲಿ ನಡೆದಂತ ಸಂದರ್ಶನ ಫೋಟೋ ಜೊತೆಗೆ ಬಂದಿದೆ, ಯೂಟ್ಯೂಬ್ ನಲ್ಲಿ ತಾವು ನೋಡಬಹುದು. ಅದ್ರ ಮಧ್ಯದಲ್ಲಿ ಇನ್ನೊಂದು ವಿಷಯ ನಾನು ಹೇಳಬೇಕು. ಸೀಕ್ವೆನ್ಸ್ ಪ್ರಕಾರ ಹೋದ್ರೆ ಸ್ವಲ್ಪ ಹಿಂದೆ ಹೋಗ್ಬೇಕು. ಮತ್ತೆ 58, 59ರಲ್ಲಿ ಕನ್ನಡ ಕಲಾವಿದರು ಅಂತ ಒಂದು ಸಂಘನ ಮಾಡ್ಕೊಂಡಿದ್ರು ಈ ಕನ್ನಡ ಕಲಾವಿದರು. ಯಾಕಂದ್ರೆ ಅವಾಗ ಶೂಟಿಂಗ್ ಮಡ್ರಾಸ್ನಲ್ಲಾಗೋದು, ಹೆಚ್ಚು ಸಿನಿಮಾಗಳ ಶೂಟಿಂಗ್ ಆಗ್ತಿರ್ಲಿಲ್ಲ ಕನ್ನಡಕ್ಕೆ. ಮತ್ತೆ ಕನ್ನಡದ ಚಲನಚಿತ್ರಗಳು ಶೂಟಿಂಗ್ ಆಗ್ಬೇಕಾದ್ರೆ ಹೆಂಗಿತ್ತು ಅಂತಂದ್ರೆ, ಅನೇಕ ವರ್ಷ ಮುಂದೆನೂ ಸಹ ಅನೇಕ ವರ್ಷಗಳು ತಮ್ಗೆಲ್ಲ ಗೊತ್ತಿರ್ಬೋದು, ಗೊತ್ತಿರ್ಲಿಕ್ಕಿಲ್ಲ, ಮದ್ರಾಸ್ನಲ್ಲಿ ಶೂಟಿಂಗ್ ಕೇಂದ್ರವಾಗಿತ್ತು. ಬೆಂಗಳೂರು, ಮೈಸೂರಿನಲ್ಲಿ ಶೂಟಿಂಗ್ ಸೌಲಭ್ಯಗಳಿರಲಿಲ್ಲ. ಆ ಸಂದರ್ಭದಲ್ಲಿ ಏನಾಗ್ತಿತ್ತು, ತೆಲುಗು ತಮಿಳು ಸಿನಿಮಾಗೆ ಭಾರಿ ಸೆಟ್ ಹಾಕಿರೋರು, ಶ್ರೀಮಂತರವರು, ಚೆಟ್ಟಿಯಾರ್ಗಳು, ಈ ಥರದವರು ಇಡೀ ರಾತ್ರಿ ಶೂಟಿಂಗ್ ಕನ್ನಡ ಸಿನಿಮಾ ಕೊಡೋರು. ಕಡಿಮೆ ಖರ್ಚಲ್ಲಿ 50% ಸಿಗುತ್ತೆ ಅಂತೇಳಿ ಕಡಿಮೆ ಚಿತ್ರಗಳು ತೆಗಿತಿದ್ರು. ಆಗ ತೆಗಿತಿದ್ದರಿಂದ ಆ ಕಾಲದಲ್ಲಿ ವರ್ಷದಲ್ಲಿ 2 ಸಿನಿಮಾನೋ 3 ಸಿನಿಮಾನೋ 4 ಸಿನಿಮಾನೋ ಬರ್ತಿತ್ತು. ನಿಮಗೆ ಎಷ್ಟು ಜನಕ್ಕೆ ನೆನಪಿದೆಯೋ ಅಥವಾ ನೋಡಿದಿರೋ ಇಲ್ಲೋ ಗೊತ್ತಿಲ್ಲ, ಕನ್ನಡ ಕಲಾವಿದರೆಲ್ಲ ಸೇರಿ ಮಾಡಿದಂತ ಚಿತ್ರ ರಣಧೀರ ಕಂಠೀರವ. ನಾನು ಅದನ್ನ ಎಷ್ಟೋ ಬಾರಿ ನೋಡಿದ್ದೀನಿ, ತಾವು ನೋಡಿ ದಯವಿಟ್ಟು. ಯಾಕಂದ್ರೆ ಮೈಸೂರು ಅರಸರಿಗೆ ನವರಾತ್ರಿ ಬರ್ತಾ ಇದೆ. ನವರಾತ್ರಿಗೆ ಸಂಬಂಧಪಟ್ಟ ಹಾಗೆ, ವಿಜಯದಶಮಿಗೆ ಸಂಬಂಧಪಟ್ಟ ಹಾಗೆ ಮೈಸೂರು ಒಡೆಯರ್ ಮನೆತನದವರ ಕೊಡುಗೆ ಬಹಳ ಇದೆ. ಇದರಲ್ಲಿ ರಣಧೀರ ಕಂಠೀರವ, ನರಸಿಂಹರಾಜ್ ಕಂಠೀರವ ಒಡೆಯರ್ ಏನಿದ್ದಾರೆ ಅವರ ಒಂದು ಪಾತ್ರ ಬಹಳ ದೊಡ್ಡದು. ಅವರು ತಿರುಚನಾಪಳ್ಳಿಯ ಒಬ್ಬ ಜಟ್ಟಿಯನ್ನ ಸೊಕ್ಕನ್ನ ಮೂರುದು ತನ್ನ ಚಲ್ಲಣದ ಕೆಳಗೆ ಹೋಗ್ಬೇಕು ಅಂತ ಹೇಳಿ ಅವನೇನ್ ಇಟ್ಟಿದ್ದ, ಅಲ್ಲಿ ಅವನನ್ನ ಗೆದ್ದಂಥದ್ದು. ಈ ದೃಶ್ಯಗಳೆಲ್ಲ ರಣಧೀರ ಕಂಠೀರವ ಚಿತ್ರದಲ್ಲಿದೆ. ಅಲ್ಲಿ ಬಂಗಾರಮ್ಮ, ದೊಡ್ಡಿ ಬಂಗಾರಮ್ಮ ಅನ್ನುವಂಥ ಪ್ರೇಯಸಿ ಕತೆ ಬರುತ್ತೆ. ಆಕೆ ಹೆಸರಲ್ಲಿರುವಂತಹ ಒಂದು ಕಾಲುವೆ ಈಗಲೂ ಇದೆ. ಹಾಗೆ ಆ ರಣಧೀರ ಕಂಠೀರವ ಸಿನಿಮಾವನ್ನ ಪಾರ್ಟ್ನರ್ಶಿಪ್ ಮೇಲೆ 4 ಜನ ತಯಾರಿಸಿದ್ರು. ಯಾರ್ಯಾರು? ರಾಜ್ಕುಮಾರ್, ಬಾಲಕೃಷ್ಣ, ನರಸಿಂಹರಾಜು, ಜಿ.ವಿ. ಅಯ್ಯರ್. ಈ 4 ಜನ ಸೇರಿ ನಿರ್ದೇಶಿಸಿದ ಆ ಚಿತ್ರ, ಐತಿಹಾಸಿಕ ಚಿತ್ರದಲ್ಲಿ 58, 59ನೇ ಇಸ್ವಿಯಲ್ಲಿ ರಾಜ್ಕುಮಾರ್ ಅಭಿನಯ ಎಷ್ಟು ಅಮೋಘವಾಗಿದೆ ನೀವು ನೋಡ್ಬೇಕು. ಆ ಪಾತ್ರದಲ್ಲಿ ಅವರು ರಾರಾಜಿಸಿದ್ದಾರೆ. ಅವ್ರ ಮೇಕಪ್ ಇರ್ಬೋದು, ಅವ್ರ ಕಾಸ್ಟ್ಯೂಮ್ ಇರ್ಬೋದು, ಅವರ ಅಭಿನಯ ಇರ್ಬೋದು, ಅವ್ರ ಕುಸ್ತಿ ಇರ್ಬೋದು, ಅವ್ರ ಕತ್ತಿ ಫೈಟಿಂಗ್ ಇರ್ಬೋದು, ಕುದುರೆ ಸವಾರಿ ಇರ್ಬೋದು, ಇವೆಲ್ಲವನ್ನ ಅದ್ಭುತವಾಗಿ ಆ ಕಲಾವಿದರು ಆ ಕಾಲದಲ್ಲಿ ಮಾಡಿದ್ದಾರೆ. ಸೌಲಭ್ಯಗಳು ಕಡಿಮೆ ಇದ್ದ ಕಾಲದಲ್ಲಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡೋದು ಎಷ್ಟು ಕಷ್ಟ ಅಂದ್ರೆ ಆ ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಮತ್ತೆ ಎರಡನೇದಾಗಿ ಏನಾಯ್ತು, ಆ ಕಾಲದಲ್ಲಿ ಒಂದು ಪ್ರವಾಹ ಬಂತು.
ಪ್ರವಾಹ ಬಂದಾಗ ಪ್ರವಾಹ ಪರಿಹಾರ ನಿಧಿಗೆ ಆ ಕಾಲದಲ್ಲಿ ಕಲಾವಿದರು ಬೆನಿಫಿಟ್ ಶೋಸ್ ಮಾಡ್ತಿದ್ರು. ಹೀಗೆ ಕನ್ನಡ ಕಲಾವಿದರು, ನಾ ಹೇಳದ್ನಲ್ಲ, ರಾಜ್ಕುಮಾರ್, ಜಿ ವಿ ಅಯ್ಯರ್, ಬಾಲಕೃಷ್ಣ, ನರಸಿಂಹರಾಜು ಸೇರಿ ಏನ್ ಮಾಡ್ಕೊಂಡಿದ್ರು, ಸಿನಿಮಾ ನಿರ್ಮಾಣ ಮಾಡಿದ್ದಲ್ದೆ ಒಂದು ನಾಟಕ ಕಂಪನಿನೂ ಮಾಡ್ಕೊಂಡಿದ್ರು. ಅವರು 3 ನಾಟಕಗಳನ್ನ ಆಡ್ತಾ ಇದ್ರು. ಒಂದು ಸಾಹುಕಾರ ಸಾಮಾಜಿಕ, ಎರಡನೇದು ಬೇಡ್ರ ಕಣ್ಣಪ್ಪ ಅದು ಪೌರಾಣಿಕ, ಮೂರನೇದು ಎಚ್ಚಮ ನಾಯಕ ಐತಿಹಾಸಿಕ. ಈ 3 ನಾಟಕಗಳನ್ನ ಮಾಡ್ತಾ ಅವರು ಊರಿಂದ ಊರಿಗೆ ಸಂಚಾರ ಹೋಗಿ ಅದರಿಂದ ಬಂದಂತ ಹಣವನ್ನ ಈ ಪ್ರವಾಹ ಪರಿಹಾರ ನಿಧಿ ಕೊಡಬೇಕು ಅಂತ ಬಂತು. ಹಾಗೆ ಬಂದಾಗ ಧಾರವಾಡಕ್ಕೂ ಅವ್ರು ಬಂದಿದ್ರು. ನನಗೆ ಅವಾಗ 8-9 ವರ್ಷ ಅಷ್ಟೇ. ಓಪನ್ ಏರ್ ಥಿಯೇಟರ್ ಇದೆ, ಬಯಲು ರಂಗಮಂದಿರ, ಅಲ್ಲಿ 3 ದಿವಸ 3 ನಾಟಕಗಳನ್ನ ಆಡಿದ್ರು. ಆ ಸಂದರ್ಭದಲ್ಲಿ ನಮ್ಮ ತಂದೆ ಈ 3 ನಾಟಕಗಳಿಗೆ ಸಾಂದರ್ಭಿಕ ನಿರ್ದೇಶನ ನೀಡಿದ್ರು ಅಂತ ಹೇಳಿ ನಾನು ಪುಸ್ತಕದಲ್ಲಿ ಪ್ರಕಟಿಸಿದ್ದೇನೆ. ಸಂದರ್ಶನ ಎಸ್ ಕೆ ಭಗವಾನ್ ನಿರ್ದೇಶಕರು ಹೇಳಿದ್ದಾರೆ. ನಮ್ಮ ತಂದೆಯವರು ಕೆಲವು ಡೈಲಾಗ್ಸ್ನೆಲ್ಲ ಹೀಗೆ ಹೇಳ್ಬೇಕು ಅಂತ ಹೇಳ್ಕೊಟ್ಟಿದ್ರಂತ. ಹೀಗಾಗಿ ನನಗೆ 59ನೇ ಇಸ್ವಿಲಿ ನೋಡಿದಂಥ ಈ 3 ನಾಟಕಗಳು ಈಗ ನನ್ನ ಕಣ್ಣು ಮುಂದೆ ನಡೆದಿದೆಯೇನೋ ಅನ್ನಂಗೆ ನಾ ವರ್ಣಿಸಬಲ್ಲೆ, ಅಷ್ಟು ಚೆನ್ನಾಗಿತ್ತು. ಯಾಕಂದ್ರೆ ಆ ಸ್ಕ್ರಿಪ್ಟು, ಆ ಡೈರೆಕ್ಷನ್ನು, ಆ ಆಕ್ಟಿಂಗು, ಆ ರಂಗದ ಮೇಲೆ ಅವರ ಪ್ರೆಸೆಂಟೇಶನ್ ಹೆಂಗಿತ್ತು ಅಂತ ಆ ನಾಟಕಗಳ ಬಗ್ಗೆ ಸ್ವಲ್ಪ ವಿವರ ಹೇಳ್ತೀನಿ ಕೇಳಿ. ಮೊಟ್ಟ ಮೊದಲನೇ ನಾಟಕ ಸಾಹುಕಾರ ಅಂತ. ಆ ಸಾಹುಕಾರ ನಾಟಕ ಸಾಮಾಜಿಕ. ಸಾಹುಕಾರ ಯಾರು? ದುಡ್ಡಿದ್ದವನ್ ಸಾಹುಕಾರನ, ಹೃದಯವಂತಿಕೆ ಇದ್ದವನ್ ಸಾಹುಕಾರನ? ಈ ಥೀಮ್ ಬಗ್ಗೆ ಅನೇಕ ನಾಟಕಗಳು ಬಂದಿವೆ, ಅನೇಕ ಸಿನಿಮಾಗಳು ಬಂದಿದೆ. ಆದ್ರೆ ಆ ಕಾಲದಲ್ಲಿ ನಾನು ನೋಡಿದ ಗ್ರೇಟ್ ನಾಟಕ ಅದು ಇನ್ನು ಸಿನಿಮಾ ಆಗಿಲ್ಲ. ಆ ನಾಟಕದಲ್ಲಿ ಏನು ಅಂದ್ರೆ, ಜಿ ವಿ ಅಯ್ಯರ್ ಕಂಜೂಸ್ ಕೃಪಣ, ಯಾರಿಗೂ ಕೈ ಎತ್ತಿ 1 ಪೈಸಾ ದಾನ ಮಾಡಲ್ಲ. ದೊಡ್ಡ ಮನೆ ಇರುತ್ತೆ, ಆ ಮನೆಯಲ್ಲಿ 2 ಕಾರ್ಕೊಂಡ್ರು, ಬಾಲಕೃಷ್ಣ, ನರಸಿಂಹರಾಜು. ಅದರಲ್ಲಿ ಕಾಮಿಡಿ ಪಾರ್ಟ್ಗಳು ಅವರಿಬ್ರು. ಅವಾಗ ಒಂದು ದೃಶ್ಯದಲ್ಲಿ ಊಟ ಅನ್ನೋ ಶಬ್ದ ಕೇಳಿದ ತಕ್ಷಣ ನರಸಿಂಹರಾಜು ಅವರು ಒಂದೇ ಒಂದು 30 ಸೆಕೆಂಡ್ ಅಲ್ಲಿ ಒಂದ್ರ ಮೇಲೆ ಒಂದ್ರಂಗೆ 4-5 ಚಲನಗಳು, 4-5 ಪಂಚೆ ಅವೆಲ್ಲ ಹಾಕೊಂಡಿರ್ತಾರೆ. ಮೇಲ್ಗಡೆ ಬೇರೆ ಬಟ್ಟೆಗಳು ಹಾಕಿರ್ತಾರೆ. ಎಲ್ಲಾ ಕಿತ್ತೆಸ್ಬಿಟ್ಟು ಒಂದು ಬನೀನು ಚಡ್ಡಿ ಮೇಲೆ ರೆಡಿ ಅನ್ನೋ ಹಂಗೆ ನಿಲ್ತಾರೆ. ನಿನಗೆ ಯಾರೋ ಕರೆದಿದ್ದು, ನನಗ್ ಕರೆದಿದ್ದು ಅಂತ ಹೇಳಿದಾಗ ಪಾಪ ಕುಸಿದು ಬೀಳ್ತಾರೆ. ಇಂಥ ಜಿಪುಣ ಜಿ ವಿ ಅಯ್ಯರ್ ಪಾತ್ರದಲ್ಲಿ ಜಿ ವಿ ಅಯ್ಯರ್ ವಿಜೃಂಭಿಸಿದ್ರು. ಕೃಪಣ ಅಂದ್ರೆ ಹೆಂಗಿರ್ಬೇಕು ಅಂದ್ರೆ, ಮಾತಿನಲ್ಲಿ ಅಷ್ಟೇ ಅಲ್ಲ, ಆ ಕಟುತನದಲ್ಲಿ, ಆ ಆಕ್ಷನ್ ಅಲ್ಲಿ, ಪರ್ಫಾರ್ಮೆನ್ಸ್ ಅಲ್ಲಿ. ಈ ಮನೆತನದಲ್ಲಿ ಅವರ ಮಗ ರಾಜ್ಕುಮಾರ್ ಅವರು ನಾಯಕ ಪಾತ್ರ. ಬಹಳ ಕರುಣಾಳು, ಬಡವ್ರನ್ನ ಕಂಡ್ರೆ ಕರುಣೆ, ಭಿಕ್ಷುಕರನ್ನ ಕಂಡ್ರೆ ಕರುಣೆ, ದಾನ ಧರ್ಮ ಮಾಡ್ತಿರ್ತಾನೆ, ತಂದೆ ಹತ್ರ ಬಯಸ್ಕೋತಾನೆ, ತಂಗಿ ಹತ್ರ ಬಯಸ್ಕೋತಾನೆ, ಆದ್ರೂ ಆತ ಬಿಡೋದಿಲ್ಲ. ಈ ಸಂದರ್ಭದಲ್ಲಿ ತಂದೆ ಏನ್ ಮಾಡ್ತಾನೆ, ಒಂದ್ ದಿವಸ ಬಹಳ ಸಿಟ್ಟು ಬಂದು ಮಗನ್ನ ಮನೆ ಬಿಟ್ಟು ಹೊರಗೆ ಹಾಕ್ಬಿಡ್ತಾನೆ. ಈಗ ನಿಮಗೆ ಇಂಥ ಕಥೆಗಳನ್ನ ಅನೇಕ ಬಾರಿ ಬೇರೆ ಬೇರೆ ಚಲನಚಿತ್ರಗಳಲ್ಲಿ ನೋಡಿರೋದ್ರಿಂದ, ನಾಟಕಗಳಲ್ಲಿ ನೋಡಿರೋದ್ರಿಂದ, ಕೇಳಿರೋದ್ರಿಂದ ನಿಮಗೆ ಅಂಥ ಏನು ವಿಶೇಷ ಅನಿಸ್ಲಿಕ್ಕಿಲ್ಲ. ಆದ್ರೆ 59ನೇ ಇಸ್ವಿಲಿ ಈ ನಾಟಕ ಬಹಳ ಕ್ರಾಂತಿಕಾರಿ ನಾಟಕ. ಆ ಸಂದರ್ಭದಲ್ಲಿ ಆತ ಮನೆ ಬಿಟ್ಟು ಹೋಗೋವಾಗ ಹೊಟ್ಟೋಗ್ತಾನೆ. ಮನೆ ಬಿಟ್ಟು ಹೋಗಿ ಗಡ್ಡ ಬಿಟ್ಕೊಂಡು, ಕೆಲಸ ಸಿಗಲ್ಲ, ನಿರುದ್ಯೋಗಿಯಾಗಿರ್ತಾನೆ, ದುಡ್ಡಿರೋಲ್ಲ. ದುಡ್ಡಿದ್ದಾಗ ಸ್ನೇಹಿತರು ಮತ್ತೆ ಬಂಧುಗಳು ಹೇಗೆ ಆಧರಿಸ್ತಾರೆ, ಜೇಬಲ್ ದುಡ್ಡಿಲ್ಲ, ಬೈ ಮೇಲಿನ ಬಟ್ಟೆ ಬದಲಾಯಿಸಕ್ಕೂ ಸಾಧ್ಯವಿಲ್ಲ ಅಂದಾಗ ಆತನನ್ನ ಎಲ್ಲ ನಿರ್ಲಕ್ಷಿಸ್ತಾರೆ. ಆಗ ಆತ ಅನಿವಾರ್ಯವಾಗಿ ತನ್ನ ಮನೆಯ ಮುಂದೆ ಬಂದು ಭಿಕ್ಷೆ ಬೇಡುವಂತ ಒಂದು ದೃಶ್ಯ ಇದೆ. ಆಗ ಈ ತಂಗಿ ಎಷ್ಟು ಕಟುವಾಗಿ ಕ್ರೂರಿಯಾಗಿರ್ತಾಳೆ ಅಂದ್ರೆ, ಅಪ್ಪನ ತರಾನೇ ಅಣ್ಣನನ್ನ ಪ್ರೀತಿಸಿ ಅಣ್ಣನಿಗೆ ಆರತಿ ಮಾಡಿ ಹಾಡು ಹೇಳಿದವಳು, ಅವನಿಂದ ಕಾಣಿಕೆಯನ್ನ ಪಡೆದವಳು ಎಲ್ಲ ಇರ್ತಾಳೆ. ಯಾವಾಗ ಅಣ್ಣ ಭಿಕ್ಷುಕನಾಗಿ ತನ್ನ ಮನೆ ಮುಂದೆ ಬರ್ತಾನೋ, ಈಕೆ ಹಳಸಿದ ಅನ್ನವನ್ನ ಒಂದು ಮುತ್ತುಗದ ಎಲೆಯಲ್ಲಿ ತಂದು ಗಂಟು ಮಾಡಿ ದೂರದಿಂದ ಎಸಿತಾಳೆ. ಆಗ ರಾಜ್ಕುಮಾರ್ ಅವರ ಅಭಿನಯ ನೋಡ್ಬೇಕಂತ ಹೆಂಗಿತ್ತು ಗೊತ್ತಾ? ಇವಾಗಲೂ ನೋಡಿ, ನನಗೀಗ 74 75ನೇ ಇಸ್ವಿಗೆ ಬರ್ತಾ ಇದೆ, 75ನೇ ವಯಸ್ಸಿಗೆ ಬರ್ತಾ ಇದ್ದೀನಿ. ಸೊ ಈ ಸಂದರ್ಭದಲ್ಲಿ ನಾನು ಜ್ಞಾಪಿಸ್ಕೊಂಡು ಹೇಳ್ತಾ ಇರೋದು ನಿಮ್ಗೆ 59ನೇ ಇಸ್ವಿ ಅಂದ್ರೆ ನಾನು 8ನೇ ವರ್ಷದ್ದು, ಅಂದ್ರೆ ಸುಮಾರು 66-67 ವರ್ಷದ ಕೆಳಗಿನ ನೆನಪನ್ನು ಹೇಳ್ತಾ ಇದ್ದೀನಿ. ಅಷ್ಟು ಗಾಢವಾಗಿದೆ ನನ್ನ ನೆನಪು. ಯಾಕಂದ್ರೆ ಅಂಥ ಪರಿಣಾಮ ಬೀರಿದ ಅಭಿನಯ ಅವರದು. ಆ ಮಾತಾಡದೆ ಒಂದು ಕ್ಷಣ ಮೌನದಲ್ಲಿ ಕಣ್ಣಂಚಿನಲ್ಲಿ ನೀರು ಬರ್ತಾ ಇರಬೇಕಾದ್ರೆ ಅಭಿನಯವನ್ನ ಜ್ಞಾಪಿಸ್ಕೊಂಡ್ರೆ ಈಗಲೂ ನನ್ನ ಕಣ್ಣಂಚಲ್ಲಿ ನೀರು ಬರುತ್ತೀರಿ. ಅಂಥ ಅಭಿನಯ, ಸಹಜವಾದ ಅಭಿನಯ, ಆದ್ರೆ ಭಾವ ತುಂಬಿಕೊಂಡಂತ ಅಭಿನಯ. ಹೊಟ್ಟೋಗ್ತಾನ ಅವನು. ಹೋಗು ಅಂತ ಹೇಳಿ ಬಯಸ್ಕೊಂಡ್ ತಂಗಿಯಿಂದ ಹೊಟ್ಟೋಗ್ತಾನೆ. ಜೀವಿಸಿರಬಾರದು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೇಳಿ ಹೊಟ್ಟೋಗ್ತಾನೆ. ಅವನಿಗೆ ಒಬ್ಬ ಸ್ವಾಮಿಗಳು ಭೇಟಿಯಾಗಿ, ನೀನು ಆತ್ಮಹತ್ಯೆ ಮಾಡ್ಕೋಬಾರ್ದು ಪಾಪ ಅಂತ ಹೇಳುವಂತ ಏನೇನೋ ದೃಶ್ಯಗಳು ಬರುತ್ತೆ. ಆತ ಮುಂದೆ
ಏನೋ ಒಂದು ಕೆಲಸ ಮಾಡಿ ಅದೃಷ್ಟದಿಂದ ಒಳ್ಳೆಯ ಸ್ಥಾನಕ್ಕೆ ಬಂದು ಆತ ಸಾಹುಕಾರನಾಗಿ ಮತ್ತೆ ಮನೆಗೆ ಬರ್ತಾನೆ. ಆಗ ಮತ್ತೆ ತಂಗಿ ನಾಟಕದ ಒಂದು ಪ್ರೀತಿಯನ್ನು ತೋರಿಸ್ಲಿಕ್ಕೆ ಹೋಗಿ ಅಣ್ಣ ಅಣ್ಣ ಅಂತ ಹೋಗ್ತಾಳೆ. ಅಣ್ಣ ನನ್ಗೇನ್ ತಂದಿದ್ಯಾ ನೀ ಸಾಹುಕಾರನಾಗಿ ಅಂದಾಗ, ನೋಡಮ್ಮ ನಿನಗೋಸ್ಕರ ಒಂದು ಮರೆಯಲಾರದ ಕಾಣಿಕೆ ತಂದಿದ್ದೀನಿ ಅಂತ ಹೇಳಿ ಆ ಕಾಗದದ ಮುದ್ದೆ, ಯಾವ ಕಾಗದದ ಒಂದು ಮುದ್ದೆಯಲ್ಲಿ ಮುತ್ತುಗದ ಎಲೆಯಲ್ಲಿ ಹಳಸಿದ ಅನ್ನವನ್ನ ಅವಳು ಕೊಟ್ಟಿರ್ತಾಳಲ್ಲ, ಅದನ್ನ ಹಂಗೇ ಕಾಯ್ದಿಟ್ಕೊಂಡು ಬಂದು ರಂಗದ ಮೇಲೆ ಅವನು ತಂಗಿ ಕೊಟ್ಟಾಗ ತಂಗಿ ಮುಖಕ್ಕೆ ರಾಚದಂಗಾಗುತ್ತೆ. ಆಗ ಅಪ್ಪನು ಸಹ ಕ್ಷಮೆ ಕೇಳ್ತಾನೆ, ತಂಗಿಯು ಕ್ಷಮೆ ಕೇಳ್ತಾಳೆ, ಸುಖಾಂತ್ಯವಾಗುತ್ತೆ ನಾಟಕ. ಇದರಲ್ಲಿ ಒಂದು ಪ್ರಶ್ನೆ ಮೂಡ್ತು ಪ್ರೇಕ್ಷಕರಿಗೆ ಮತ್ತೆ ನನಗೆ, ಯಾರು ಸಾಹುಕಾರ? ದುಡ್ಡಿದ್ದವನು ಸಾಹುಕಾರನ? ಮುತ್ತು ರತ್ನಗಳಿರೋದು ಸಾಹುಕಾರನ? ಚಿನ್ನಾಭರಣ ಹಾಕೊಂಡಿರೋ ಅಂತ ತಂಗಿ ಸಾಹುಕಾರಳ? ಇಲ್ಲ, ಹೃದಯ ಶ್ರೀಮಂತಿಕೆಯಿಂದ ಕಷ್ಟಪಟ್ಟು ದುಡಿದು ತನ್ನ ಜೊತೆಯವರನ್ನ ಪೋಷಿಸಿ ತಾನು ಚೆನ್ನಾಗಿರ್ಬೇಕು ಅನ್ನುವಂಥ ನಾಯಕನ ಪಾತ್ರ ಗ್ರೇಟಾ ಅಂತ ಹೇಳಿ ನಾನು ನಿಜವಾಗ್ಲೂ ಹೃದಯ ಶ್ರೀಮಂತಿಕೆಗೆ ಸಾಹುಕಾರ ಅಂತ ನಾನು ಓಟ್ ಹಾಕ್ತೀನಿ ಅದಕ್ಕೆ. ಇನ್ನು ಎರಡನೇ ನಾಟಕ ಬೇಡ್ರೆ ಕಣ್ಣಪ್ಪ. ತಾವೆಲ್ಲ ನೋಡಿದ್ರಿ, 1954ರಲ್ಲಿ ಸಿಂಹ ಅವರು, HLN ಸಿಂಹ ಅವರು ನಿರ್ದೇಶನ ಮಾಡಿದಂತ ನಾಟಕ ಬೇಡ್ರೆ ಕಣ್ಣಪ್ಪ. ರಂಗಭೂಮಿಯ ನಾಟಕನ ಸಿನಿಮಾಕ್ಕೆ ತಂದ್ರು. ರಾಜ್ಕುಮಾರ್ ಅದರಲ್ಲಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಬೇಡ್ರೆ ಕಣ್ಣಪ್ಪ ಅಭಿನಯವನ್ನ ಯಾರು ಸಹ ಇನ್ನೂ ಸಹ ಹಿಂದೆ ತೆಗೆದು ಹಾಕಲಾರರು. ಯಾಕೆಂದ್ರೆ ಶಿವರಾಜ್ ಕುಮಾರ್ ಅವರು ಆಮೇಲೆ ಮಾಡಿದ್ರು, ಶಿವ ಬೆಚ್ಚಿದ ಕಣ್ಣಪ್ಪ ಅಂತ ಪಾತ್ರವನ್ನ ಮಾಡಿದ್ರು, ಅವರ ಲೆವೆಲ್ಗೆ ಅವ್ರು ಮಾಡಿದ್ದಾರೆ. ಆದ್ರೆ ರಾಜ್ಕುಮಾರ್ ಅಭಿನಯ ನನ್ನ ಮನಸ್ಸಿನ ಮೇಲೆ ಬಹಳ ಗಾಢವಾಗಿ ನಿಂತಿದೆ. ಆ ನಾಟಕ ನೀವು ಸಿನಿಮಾಗಿಂತ ನಾಟಕ ನೋಡ್ಬೇಕ್ರಿ, ಯಾಕಂದ್ರೆ ನನಗೆ ಇವತ್ತಿಗೂ ಮೈ ಮೇಲೆ ರೋಮಾಂಚನವಾಗುತ್ತೆ ನೆನೆಸ್ಕೊಂಡ್ರೆ. ಸಿನಿಮಾದಲ್ಲಿ 3 ಗಂಟೆ ಕಾಲದಲ್ಲಿ ನೋಡ್ಬಿಡ್ತೀನಿ, ನಮ್ಮ ಎದುರಿಗೆ ಇರಲ್ಲ. ಅದು ಏನೋ ಟೆಕ್ನಿಕಲಿ ಮಾಡಿದ್ದಾರೆ, ಎಡಿಟಿಂಗ್ ಮಾಡಿದ್ದಾರೆ, ಪ್ರೊಡಕ್ಷನ್ ಮಾಡಿದ್ದಾರೆ, ಮಿಕ್ಸ್ ಮಾಡಿದ್ದಾರೆ ಅನ್ಸುತ್ತೆ. ಆದ್ರೆ ಜೀವಂತವಾಗಿ ರಂಗಭೂಮಿಯಲ್ಲಿ ಅಭಿನಯಿಸಿದ ದೃಶ್ಯವನ್ನು ನೋಡಿದಾಗ ಆ ಒಂದು ಸೀನ್, ಆ ಸೀಕ್ವೆನ್ಸ್ ಏನ್ ಚೆನ್ನಾಗಿತ್ತು ಅಂತ ನೋಡಿ ಹೇಳ್ಬೇಕಂದ್ರೆ, ಕಣ್ಣಪ್ಪನ ಕತೆ ನಿಮ್ಗೆಲ್ಲ ಗೊತ್ತಿದೆ. ಅದರಲ್ಲಿ ನರಸಿಂಹರಾಜ್ ಅವರು ಕಾಶಿ ಅನ್ನುವಂಥ ಪಾತ್ರವನ್ನ ಮಾಡಿದ್ದಾರೆ. ಅಂದ್ರೆ ಒಬ್ಬ ಪೂಜಾರಿಯ ಮಗನ ಪಾತ್ರ. JVIR ಅವರು ಕ್ರೂರ ಪೂಜಾರಿಯ ಪಾತ್ರವನ್ನ ಮಾಡಿದ್ದಾರೆ. KS ಅಶ್ವಥ್ ಅವರು ಈಶ್ವರನ ಪಾತ್ರ ಮಾಡ್ತಿದ್ರು ರಂಗದ ಮೇಲೆ. ಮತ್ತೆ ರಾಜ್ಕುಮಾರ್ ಅವರು ಕಣ್ಣಪ್ಪ. ಅದು ಕಣ್ಣಪ್ಪನ ಜೊತೆಗೆ ಸಿನಿಮಾದಲ್ಲಿ ಪಂಡ್ರಿಬಾಯ್ ಅವರು ಮಾಡಿದ್ದಾರೆ. ಅದರ ನಾಟಕದಲ್ಲಿ ನಾಗರತ್ನಮ್ಮ ಅವ್ರು ಮಾಡ್ತಾ ಇದ್ರು, R ನಾಗರತ್ನಮ್ಮ ಅವರು. ಹೀಗಾಗಿ ನಾವು ನೋಡಿದ್ದೀನಿ ಬಡತನ, ಆವಾಗ ಅಲ್ಲಿ ಕಾಡಿನಲ್ಲಿರೋದು, ಬೇಟೆನೂ ಸಿಗದೆ ಇರೋದು, ಇದನ್ನೆಲ್ಲ ನಿಮ್ಗೆ ಗೊತ್ತಿದೆ, ಕತೆ ನಾನು ಹೇಳ್ಬೇಕಾಗಿಲ್ಲ. ಆದ್ರೆ ಈ ಪ್ರತಿಯೊಂದು ಸನ್ನಿವೇಶದಲ್ಲಿ ಬಡತನವನ್ನ ಅನುಭವಿಸ್ತಾ, ಹೆಂಡತಿ ಕಣ್ಣೀರನ್ನ ಒರೆಸಲಾಗದೆ, ಆಹಾರಕ್ಕಾಗಿ ಏನ್ ಮಾಡೋದು ಅಂತ ಬೇಟೆ ಹುಡ್ಕೊಂಡು ಹೋದಾಗ ಒಂದೊಂದ್ಸಲ ಸಿಗುತ್ತೆ, ಒಂದೊಂದ್ಸಲ ಸಿಗಲ್ಲ. ಹೀಗೆ ಒಂದು ದಿವಸ ಸಿಕ್ಕಂತ ಬೇಟೆ ಸಿಗೋದಕ್ಕೆ ಮೊದಲು ನನ್ಗೇನಾದ್ರು ಸಿಕ್ಕರೆ ನಿನಗೆ ಕೊಡ್ತೀನಿ ಅಂತ ಹೇಳಿ ಆ ಈಶ್ವರನ ಗುಡಿ ಎದುರಿಗೆ ಈಶ್ವರನಿಗೆ ಆತ ಬೇಡ ಮುಗ್ಧತೆಯಿಂದ ಒಂದು ಪ್ರಮಾಣವನ್ನ ಕೊಟ್ಟಿರ್ತಾನೆ. ಹೀಗಾಗಿ ಬೇಟೆ ಸಿಕ್ಕಿದ ತಕ್ಷಣ ತಗೊಂಡೋಗಿ ಆ ಮಾಂಸವನ್ನ ಈಶ್ವರನ ಲಿಂಗಕ್ಕೆ ಅರ್ಪಿಸ್ತಾನೆ. ಆಗ ಅವನ ಮೇಲೆ ತಪ್ಪು ಅಂತ ಹೇಳಿ ಆ ಪೂಜಾರಿ ಆಗ್ಲಿ ಊರಿನವರಾಗ್ಲಿ ಶಿಕ್ಷಿಸ್ತಾರೆ. ಆ ಶಿಕ್ಷಿಸೋ ದೃಶ್ಯದಲ್ಲಿ ಸಿನಿಮಾದಲ್ಲಿ ಏನೋ ನೀವು ಸ್ವಲ್ಪ ತೋರಿಸ್ಬಿಟ್ಟು ಅದನ್ನ ಟೆಕ್ನಿಕಲ್ ಆಗಿ ತೋರಿಸ್ಬೋದು, ಚಾಟಿ ಏಟ್ ಹೊಡೆಯುವಂಥದ್ದು. ಆದ್ರೆ ರಂಗದ ಮೇಲೆ ಸುಮಾರು 20-25 ಚಾಟಿ ಏಟ್ ಇಬ್ರು ಹೊಡೆದಾಗ ರಾಜ್ಕುಮಾರ್ ಅವರು ನಿಜವಾಗ್ಲೂ ಅನುಭವಿಸ್ತಾ ಇದ್ರು ಚಾಟಿ ಏಟಿನ ನೋವನ್ನ ನಾನು ನೋಡಿದ್ದೀನಿ. ಬಹಳ ಏನು ಹೇಳ್ಬೇಕಂದ್ರೆ ನಿಜವಾಗ್ಲೂ ನೈಜತೆ ಬರೋದಕ್ಕೋಸ್ಕರ ಹಾಗಿತ್ತು. ಆಮೇಲೆ ಆಗ ರಂಗ ಪರಿಕರಗಳು ಕಡಿಮೆ ಇತ್ತು. ಈಗಿನ ಹಂಗೆ ಟೆಕ್ನಿಕಲಿ ಏನೋ ಮಾಡಿ ತೋರಿಸಿ ಬ್ಯಾಕ್ ಪ್ರೊಜೆಕ್ಷನ್, ಫ್ರಂಟ್ ಪ್ರೊಜೆಕ್ಷನ್ ಇವೆಲ್ಲ ಮಾಡೋ ಅಂತ ಸ್ಥಿತಿ ಇರ್ಲಿಲ್ಲ. ಸೌಂಡ್ ಎಫೆಕ್ಟ್ಸ್ ಹೆಚ್ಚು ರೆಕಾರ್ಡ್ ಮಾಡಿ ಹಾಕೋ ಹಾಗಿರ್ಲಿಲ್ಲ. ನೇರವಾಗಿ ಧ್ವನಿಯ ಮೂಲಕ, ಮನುಷ್ಯ ಧ್ವನಿಗಳ ಮೂಲಕ ಪಾತ್ರವನ್ನು ಮಾಡ್ತಾ ಇದ್ರು. ಹೀಗಾಗಿ ಅಲ್ಲಿ ಏಟ್ ತಿನ್ನೋದಾಗ್ಲಿ ಅಥವಾ ಲಿಂಗಕ್ಕೆ ಕಣ್ಣನ್ನ ಕಿತ್ತು ಅರ್ಪಿಸುವಂತ ದೃಶ್ಯಗಳು ಸಿನಿಮಾದಲ್ಲಿ ಯಾಕೋ ತೋರಿಸ್ಬಿಡ್ತಾರೆ. ರಂಗದ ಮೇಲೆ ತೋರಿಸೋದು ಬಹಳ ಕಷ್ಟ ರೀ. ಒಂದು ಕಣ್ಣನ್ನು ಅರ್ಪಿಸೋದು, ಇನ್ನೊಂದು ಕಣ್ಣನ್ನು ಅರ್ಪಿಸೋದು, ಲಿಂಗದ ಮೂಲಕ ಕಣ್ಣಿನಲ್ಲಿ ನೀರು ಹರಿಯೋದು, ಇವೆಲ್ಲವನ್ನ ನಾನು ಅವತ್ತು ನೋಡಿದ್ದೀನಿ. ಇನ್ನು ಚೆನ್ನಾಗಿ ಕಣ್ಣು ಮುಂದೆ ಕಟ್ಟದಂತಿದೆ. ಬೇಡ ಕಣ್ಣಪ್ಪ ಪಾಠದಲ್ಲಿ ಹಾಡು ಹೇಳೋದಾಗ್ಲಿ ಅಥವಾ ಅಭಿನಯಿಸೋದಾಗ್ಲಿ ಅದ್ಭುತವಾಗಿತ್ತು. ಇನ್ನು ಮೂರನೇ ನಾಟಕ ನನಗೆ ಬಹಳ ಇಷ್ಟವಾದ ನಾಟಕ ಎಚ್ಚಮ್ಮ ನಾಯಕ. ಮಾಸ್ಟರ್ ಹಿರಣ್ಯ ಅವರು ಸಹ ನಮ್ಮ ತಂದೆಯ ಪಟ್ಟ ಶಿಷ್ಯರು. ಅವರ ತಂದೆ K ಹಿರಣ್ಣಯ್ಯ ಅಂತ ಹೇಳಿ. ಮುಂದೆ ನಾನು ರಂಗಸ್ಮೃತಿ ಮಾಲಿಕೆಯಲ್ಲಿ ರಂಗಭೂಮಿಯ ಕಲಾವಿದರು ಸಾಹಿತಿಗಳ ಬಗ್ಗೆ ಎಲ್ಲ ಮಾತಾಡೋದಿದ್ದೀನಿ, ಅವಾಗ ಹೇಳ್ತೀನಿ ಹಿರಣ್ಯ ಅವ್ರ ಬಗ್ಗೆ. K ಹಿರಣ್ಯರು ಆ ಕಾಲದಲ್ಲಿ ಬರೆದಂತ ಎಚ್ಚಮ್ಮ ನಾಯಕ ಅನ್ನೋ ನಾಟಕ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಆ ವಿಜಯನಗರ ಸಾಮ್ರಾಜ್ಯದಲ್ಲಿ ಲಕ್ಷ್ಮಣ ನಾಯಕ ಅಂತ ಒಬ್ಬ ಪಾಳೆಗಾರ ಬರ್ತಾನೆ. ಆತ ಪಾಳೆಗಾರ ಅನ್ನೋದಕ್ಕಿಂತ ವಿಜಯನಗರದ ರಾಜರ ಅಭಿಮಾನಿ, ಒಂದು ಚಿಕ್ಕ ಸಂಸ್ಥಾನದಲ್ಲಿದ್ದರು. ಆ ಎಚ್ಚಮ್ಮ ನಾಯಕ ಹೇಗೆ ಆಡ್ತಾನೆ,
ಐತಿಹಾಸಿಕವಾಗಿ ಹೇಗೆ ಜನರಲ್ಲಿ ಕ್ಷಾತ್ರ ಗುಣವನ್ನ ವೀರ ಗುಣವನ್ನ ಹೇಗೆ ಪ್ರೋತ್ಸಾಹಿಸ್ತಾನೆ ಅನ್ನೋ ಕಥೆ ಇದೆ. ಅದರಲ್ಲಿ ಬಾದ್ಶಾಹನ ಕಥೆ ಬರುತ್ತೆ. ಇದನ್ನ ನೀವು ವೀರ ಸಂಕಲ್ಪ ಅಂತ ಒಂದು ಸಿನಿಮಾನು ನೋಡಿದಿರಿ. ಲಕ್ಷ್ಮಣ ನಾಯಕನ ಪಾತ್ರವನ್ನ ಹುಣಸೂರು ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ. ಹುಣಸೂರು ಕೃಷ್ಣಮೂರ್ತಿ ಅವರು ನಿರ್ಮಾಣ ಮಾಡಿ ಅವರೇ ಅಭಿನಯಿಸಿದ್ದಾರೆ. ಆ ಕತೆ ಸ್ವಲ್ಪ ಬೇರೆ ಇದೆ. ಅದು ಜಗದೇವ ನಾಯಕ ಅಂತ ಬರ್ತಾನೆ, ಕೊಲೆಗಳನ್ನು ಮಾಡಿಸ್ತಾನೆ ವಿಜಯನಗರ ಸಾಮ್ರಾಜ್ಯದಲ್ಲಿ. ಆ ಕತೆ ಬೇರೆ ತರ ಇದೆ. ಹಿರಣ್ಯನವರು ಬರೆದಂತ ಈ ಎಚ್.ಎಂ. ನಾಯಕ ನಾಟಕದಲ್ಲಿ ಬಾದ್ಶಾಹ ಬರ್ತಾನೆ. ಆ ಬಾದ್ಶಾಹ ಏನಾದ್ರೂ ಮಾಡಿ ವಿಜಯನಗರ ಸಾಮ್ರಾಜ್ಯವನ್ನ ಗೆಲ್ಬೇಕು ಅಂತ ಪ್ರಯತ್ನಿಸ್ತಾ ಇರ್ತಾನೆ. ಆ ಬಾದ್ಶಾಹನ ಹತ್ರ ಒಬ್ಬ ಸೇನಾಪತಿ ಚಾಂದ್ ಖಾನ್ ಅಂತ ಇರ್ತಾನೆ. ಅವನು ಮೊದಲು ಕೆಟ್ಟವನಾಗಿರ್ತಾನೆ. ಈ ಎಚ್.ಎಂ. ನಾಯಕ ಅನ್ನೋನು ವಿಜಯನಗರ ಸಾಮ್ರಾಜ್ಯವನ್ನ ರಕ್ಷಿಸಬೇಕು ಅನ್ನುವಂತ ಒಬ್ಬ ಪಾಳೆಗಾರ. ಈ ಸಂದರ್ಭದಲ್ಲಿ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅನೇಕ ದೃಶ್ಯಗಳು ಬರುತ್ತೆ. ವಿಜಯನಗರ ಸಾಮ್ರಾಜ್ಯ ಹಾಳಾದ ಮೇಲಿನ ಕಥೆ ಇದು. ರಕ್ಷಣೆಗೆ ಪ್ರಯತ್ನ ಮಾಡಿದ್ರು ಆಗದೆ ಅದು ಹಾಳಾದ ಕತೆ. ಆಗ ಒಂದು ದೃಶ್ಯದಲ್ಲಿ ರಾಜ್ಕುಮಾರ್ ಅವರು ಅಭಿನಯ ಮಾಡಿದ್ರಿ. ಆ ಡೈಲಾಗ್ಸ್ ಅನ್ನ ನಾನು ಮಾಡ್ತಿದ್ದೆ. ಆಕ್ಟಿಂಗ್ ಮಾಡಿದ್ರೆ ರಾಜ್ಕುಮಾರ್ ತರ ಆಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಯಾಕಂದ್ರೆ ಕಣ್ಣಿನಲ್ಲಿ ಅಭಿನಯ, ಮೈಕೈಗಳ ಹಿತಮಿತವಾದ ಅಭಿನಯ, ಮತ್ತೆ ಡೈಲಾಗ್ ಡೆಲಿವರಿಯಲ್ಲಿ ನಮ್ ತಂದೆ ಹೇಳೋರಲ್ಲ, ರಾಜ್ಕುಮಾರ್ ಅವರು ಹೇಳ್ತಾ ಇದ್ರೆ NS ವಾಮನ್ ಅವರಿಂದ ನಾನು ಈ ಸಂಭಾಷಣಾ ಶೈಲಿಯನ್ನ ರೇಡಿಯೋಗೋಸ್ಕರ ಕಲಿತೆ. ಹೀಗಾಗಿ ಅದನ್ನ ರೂಢಿಸ್ಕೊಂಡಾಗ ಅಲ್ಲಿ ಅನುಭವಿಸಿ ಹೇಳಬೇಕು ಡೈಲಾಗ್ ಅನ್ನ. ಅದು ಬಾಯಿ ತುದಿಯಿಂದ ಬರೋದಲ್ಲ, ಇಲ್ಲಿಂದ ಬರಬೇಕು, ಹೃದಯದಿಂದ ಬರಬೇಕು ಅಭಿನಯ ಅಂತಿದ್ರು. ಅದರಲ್ಲಿ ಒಂದು ದೃಶ್ಯ ಬರುತ್ತೆ. ವಿಜಯನಗರ ಹಾಳಾಗಿ ಹೋಗಿದೆ. ತಿರುವೆಂಕಟ ಅನ್ನೋ ಒಂದು ಪಾತ್ರದ ಜೊತೆಗೆ ಎಚ್.ಎಂ. ನಾಯಕನ ಪಾತ್ರ ಬರುತ್ತೆ. ಕತ್ತಿಯನ್ನ ಸೊಂಟದಲ್ಲಿ ಇಟ್ಕೊಂಡು ಬರ್ತಾನೆ. ಬಂದಾಗ ಎಲ್ಲ ವಿಜಯನಗರ ಹಾಳಾಗಿರೋದು ನೋಡಿ. ಆಯಿತು, ಕನ್ನಡಿಗರು ಕೈ ಮುರಿದು ಕುಳಿತರು. ಯಾವ ವಿಜಯನಗರವು ಪಂಪಾದಿ ಸರೋವರಗಳಿಂದ ವಿರೂಪಾಕ್ಷಾದಿ ದೇವಾಲಯಗಳಿಂದ ಕಂಗೊಳಿಸುತ್ತಿದ್ದಿತೋ, ಯಾವ ವಿಜಯನಗರದಲ್ಲಿ ಉದ್ಯಾನಗಳು ಸರೋವರಗಳಿಂದ ರಾರಾಜಿಸುತ್ತಿದ್ದಿತೋ, ಯಾವ ವಿಜಯನಗರವು ಭುವನೇಶ್ವರಿಯ ಕೃಪೆಯಿಂದ ವಿದ್ಯಾರಣ್ಯರ ಕೃಪೆಯಿಂದ ಸುವರ್ಣ ಮಳೆಯಿಂದ ಮುಂದುವರಿಯಿತೋ, ಹಕ್ಕ ಬುಕ್ಕರಿಂದ ಸ್ಥಾಪಿಸಲ್ಪಟ್ಟಿತೋ, ಆ ವಿಜಯನಗರ ಇಂದು ಕಾಗೆ ಗೂಗೆಗಳ ವಾಸಸ್ಥಳವಾಗಿರುವುದನ್ನು ಕಂಡು ಹೃದಯ ಕಂಪಿಸುತ್ತಿದೆ. ಓ ಇವನೇ ಉಗ್ರ ಸಿಂಹ, ತನ್ನನ್ನೇ ತಾನು ಕಾಪಾಡಿಕೊಳ್ಳಲಾರದವನು ಕನ್ನಡಿಗರನ್ನು ಹೇಗೆ ಕಾಪಾಡಿಕೊಳ್ಳುತ್ತಾನೆ? ಇವನೆಯೋ ಸಾಸುವೆ ಗಣಪತಿ, ಇವನೆಯೋ ಕಡವೆ ಗಣಪತಿ. ಯವನರು ರಣಾಂಗಣದಲ್ಲಿ ಹಿಂದೂಗಳ ತಲೆಗಳನ್ನು ಕಟಕಟನೆ ಕಡಿದಾಗ, ಈ ಮೂರ್ತಿಗಳನ್ನು ಕಟಕಟನೆ ಪುಡಿ ಮಾಡಿದಾಗ ಎಲ್ಲಿ ಹೋಗಿದ್ದ ಆ ವಿರೂಪಾಕ್ಷ? ಪ್ರಭುಗಳೇ, ತಾವು ಯಾವ ಕಾರಣಕ್ಕೂ ದೈವ ನಿಂದನೆ ಮಾಡಬಾರದು. ಭಾವಾವೇಶಕ್ಕೆ ಒಳಗಾಗಬೇಡಿ. ಮುಂದೊಂದು ಕಾಲ ಕನ್ನಡಿಗರಿಗೆ ಒಳ್ಳೆಯ ಕಾಲ ಬರುತ್ತದೆ. ಮತ್ತೆ ಸಾಮ್ರಾಜ್ಯ ಮುಂದೇಳುತ್ತದೆ. ಹೌದು ತಿರುವೆಂಕಟ, ಇದೆಲ್ಲಕ್ಕೂ ನಮ್ಮ ದೌರ್ಭಾಗ್ಯವೇ ಸಾಕ್ಷಿ. ಈಗ ನಾನು ಇದನ್ನ ಒಂದು 4 ಡೈಲಾಗ್ ಮಾತ್ರ ಹೇಳಿದ್ದೀನಿ. ಇದು 3.5-4 ಪುಟಗಳ ಡೈಲಾಗ್ ಇದೆ. ವಿಜಯನಗರ ಹೇಗಿತ್ತು, ಮುಂದೆ ಹೇಗಾಯ್ತು ಅಂತ. ಆಗ ಅವರ ಕಣ್ಣಲ್ಲಿ ತೋರಿಸ್ತಿದ್ದಂತ ದುಃಖ, ಅವರ ಕಣ್ಣು ಮೈಯಲ್ಲಿ ಕುದೀತಿದ್ದಂತ ಕೋಪಾವೇಶ, ಆಮೇಲೆ ಕೋಪದಿಂದ ಪಶ್ಚಾತ್ತಾಪದಿಂದ ದುಃಖ ಭಾವದಿಂದ ಶಾಂತ ರಸಕ್ಕೆ ಬರುವಂತದ್ದು. ಹೀಗೆ ನವರಸಗಳ ಒಂದು ರಸದ ಮೇಲೆ ಒಂದು ರಸದ ಮುಖಭಾವ ಮತ್ತೆ ಮೈಭಾವ ಹಾವಭಾವಗಳಲ್ಲಿ ಬಹಳ ಅವರು ಓವರ್ ಆಕ್ಟಿಂಗ್ ಮಾಡ್ತಿರ್ಲಿಲ್ಲ, ಬಹಳ ಅದ್ಭುತವಾಗಿ ಆಕ್ಟಿಂಗ್ ಮಾಡ್ತಿದ್ರು. ಆ ನಾಟಕಗಳನ್ನು ನೋಡಿ ನಾನು ಮುಗ್ಧನಾಗಿದ್ದೇನೆ. ಆ ನಾಟಕಗಳನ್ನು ನೋಡಿ ಅವರ ಭಕ್ತನಾಗಿದ್ದೇನೆ. ಅವ್ರನ್ನ ಮತ್ತೆ ಮತ್ತೆ ಭೇಟಿ ಆದಾಗ ಪ್ರತಿ ಸಲಾನು ನನಗೆ ಬಹಳನೇ ಸಂತೋಷವಾಗಿದೆ. ಹೀಗಾಗಿ ಈ ನಾಟಕಗಳೆಲ್ಲ 59ನೇ ಇಸ್ವಿಲಿ ಆಯ್ತು. ಆದ್ರೆ ಮುಂದೆ ಭಿನ್ನಾಭಿಪ್ರಾಯದಿಂದ ಈ ಕನ್ನಡ ಕಲಾವಿದರು ತಂಡ ಒಡೆದು ಹೋಯ್ತು. ಅದೇನಾದ್ರು ತಂಡ ಒಟ್ಟುಗೂಡಿದ್ರೆ ಮತ್ತೆ ಮುಂದುವರೆದಿದ್ರೆ ಇನ್ನೂ ಅನೇಕ ಉತ್ತಮ ಚಿತ್ರಗಳು ನಾಟಕಗಳು ಹೊರಬರ್ತಿತ್ತೇನೋ. ಅಂತೂ ನನ್ನಂತ ಎಷ್ಟು ಜನ ಈ ನಾಟಕಗಳನ್ನ ನೋಡಿದ್ದಾರೋ, ರಂಜನೆ ಪಡೆದಿದ್ದಾರೋ ಗೊತ್ತಿಲ್ಲ. ಮತ್ತೆ ನೋಡಿದ್ದವರಿಗೆ ನನ್ನ ಹಾಗೆ ನೆನಪಿನ ಶಕ್ತಿನೂ ಇರ್ಲಿಕ್ಕಿಲ್ಲ. ಹೀಗಾಗಿ ರಾಜ್ಕುಮಾರ್ ಅವರಿಗೆ ಎಷ್ಟು ಬಾರಿ ನಾವು ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ರು ಸಾಲದು. ಹಾಗೇನೆ ಮುಂದೆ ಬಂದ್ರೆ, ಆಮೇಲೆ ನಾವು ಮುಂದೆ ಬಂದಾಗ ನಂತರ ನೋಡಿ ಸುಮಾರು 60ರ ದಶಕ ಮುಂದುವರೆದ ಹಾಗೆ 64-65 ಹೀಗಿರ್ಬೋದು. ನಾನು ಹೈಸ್ಕೂಲ್ ಓದ್ತಾ ಇದ್ದೆ, ಪ್ರೈಮರಿ ಸ್ಕೂಲ್ ಓದಿ ಹೈಸ್ಕೂಲಿಗೆ ಬಂದಿದ್ದೆ. ಆ ಸಮಯದಲ್ಲಿ ಮೈಸೂರಿನಲ್ಲಿ ವಿಧಿ ವಿಲಾಸ ಅನ್ನುವಂತ ಒಂದು ಸಿನಿಮಾ ಶೂಟಿಂಗ್ ಆಯ್ತು.
ಎಚ್ ಎಲ್ ನಾರಾಯಣ ರಾವ್ ವಿಷ್ಣುವರ್ಧನ್ ಅವರ ತಂದೆ, ನಮ್ಮ ತಂದೆಯ ಬಾಲ್ಯ ಸ್ನೇಹಿತರು. ನಿಮಗೆ ಹೇಳಿದ್ದೀನಿ ನಾನು ಹಿಂದೆನೆ, ಏನು ಅಂತಂದ್ರೆ ಎಚ್ ಎಲ್ ನಾರಾಯಣ ರಾವ್ ಮತ್ತೆ ಎನ್ ಎಸ್ ವಾಮನ್ ಗಳಸ್ಯ ಕಂಠ್ಯಸವಾಗಿ ಅವರು ಮೈಸೂರಿನ ಗೋಪಾಲ ಸ್ವಾಮಿ ಅವರು ಅವರ ಮನೆ ಒಂಟಿಕೊಪ್ಪಲ್ನ ಮನೆಯಲ್ಲಿ ಆರಂಭಿಸಿದ್ದಂತಹ ಖಾಸಗಿ ಆಕಾಶವಾಣಿ ಏನಿದೆ ಅದರಲ್ಲಿ ನಾಟಕ ಮಾಡ್ಲಿಕ್ಕೆ ಹೋಗೋರು. ಆಗ ಅನೇಕ ನಾಟಕಗಳನ್ನ ಮಾಡಿದಾಗ ಆ ನಾಟಕಗಳಿಗೆ ಎಲೆಡಿಕೆ ತೆಂಗಿನಕಾಯಿ ತಗೊಂಡ್ ಬರೋರು ಯಾರ ಮನೆಯಿಂದ? ಗೋಪಾಲ ಸ್ವಾಮಿ ಅವರ ಮನೆಯಿಂದ. ಹೀಗಾಗಿ ಆ ಸಂದರ್ಭದಲ್ಲಿ ಎಚ್ ಎಲ್ ನಾರಾಯಣ ರಾವ್ ಅವರು ಆಗಿನ ಕಾಲದಲ್ಲಿ ಚಿತ್ರ ಸಾಹಿತಿ ಆಗಿದ್ರು, ವಿಷ್ಣುವರ್ಧನ್ ಅವರ ತಂದೆ. ಅನೇಕ ಚಲನಚಿತ್ರಗಳಿಗೆ ಅವರು ಸ್ಕ್ರಿಪ್ಟ್ ಬರೆದಿದ್ದಾರೆ. ಧರ್ಮಸ್ಥಳ ಮಹಾತ್ಮೆ ಅಂತ ಸ್ಕ್ರಿಪ್ಟ್ ಬರೆದಿದ್ದಾರೆ. ವಿಧಿವಿಲಾಸ ಅನ್ನೋಂಥ ರಾಜ್ಕುಮಾರ್ ಲೀಲಾವತಿ ಅಶ್ವಥ್ ಅಭಿನಯದ ಚಿತ್ರ, ಅದಕ್ಕೆ ಬರೆದಿದ್ದಾರೆ. ಹೀಗಾಗಿ ಮೈಸೂರಿನಲ್ಲಿ ವಿಧಿವಿಲಾಸ ಶೂಟಿಂಗ್ ನಡೆದಿತ್ತು CFTRI ಅಲ್ಲಿ. ಅಲ್ಲಿ ಏನು ಅಂದ್ರೆ ಒಂದು ಹಾಡಿನ ದೃಶ್ಯ ನಡೆದಿತ್ತು ಚಿತ್ರೀಕರಣ. ಆ ಚಿತ್ರೀಕರಣಕ್ಕೆ ನಾನು, ನನ್ನ ತಮ್ಮ ಮುರಳಿ, ಆಮೇಲೆ ನಮ್ಮ ತಾಯಿ ಗಿರಿಜಾ, ನಮ್ಮ ತಂದೆ ಎನ್ ಎಸ್ ವಾಮನ್ ಬಂದಿದ್ರು, ನಮ್ಮ ತಾತ ಶ್ರೀನಿವಾಸ್ ಅಯ್ಯರ್ ಬಂದಿದ್ರು, ನಮ್ಮ ಅಜ್ಜಿ ತಂಗಮ್ಮ ಬಂದಿದ್ರು. ಬೆಳಗಿನಿಂದ ಸಂಜೆ ತನಕ ನಿಂತು ಮಧ್ಯಾಹ್ನದ ಬಿಸಿಲಲ್ಲಿ ನಿಂತರೂ ಸಹ ಒಂದು ಹಾಡಿನ 3 ಚರಣಗಳ ಶೂಟಿಂಗ್ ಮುಗಿಲೇ ಇಲ್ಲ. ಮೆಲ್ಟ್ರಾನ್ ಮಷೀನ್ ನಿಂದ ಹಾಡನ್ನ ಹಾಕೋರು, ಪ್ಲೇಬ್ಯಾಕ್ ಮಾಡೋರು, ಡಾನ್ಸ್ ಡೈರೆಕ್ಟರ್ ಸ್ಟೆಪ್ಸ್ ಹೇಳ್ಕೊಡೋರು. ಲೀಲಾವತಿ ರಾಜ್ಕುಮಾರ್ ಬರ್ಬೇಕಾಗಿತ್ತು. ಅಲ್ಲಿ ಬಂದು ಎಲ್ಲಿ ಅವರು CFTRI ಅರಮನೆ ಬಾಗ್ಲು ಅಂತ ತಿಳ್ಕೊಂಡಾಗ ಆ 2 ದೊಡ್ಡ ಕಂಬಗಳಿದೆಯಲ್ಲ, ಆ ಕಂಬನ ಹಿಡ್ಕೊಂಡು ಕೆಳಗೆ ಬಂದು ಆಮೇಲೆ ಅಲ್ಲಿ ಮಣ್ಣಿನ ನೆಲದ ಮೇಲೆ ಬಂದು ಅಲ್ಲಿ ಉದ್ಯಾನವನ ಏನಿದೆ ಆ ಉದ್ಯಾನದಲ್ಲಿ ಅವ್ರ ಕೈ ಹಿಡಿದು ಡಾನ್ಸ್ ಮಾಡ್ಬೇಕಾಗಿತ್ತು ವಿಧಿವಿಲಾಸ ನಾಟಕದ ಸಿನಿಮಾದ ಶೂಟಿಂಗ್ ನಲ್ಲಿ. ಆ ಸಂದರ್ಭದಲ್ಲಿ ಹಾಡಿನ ಆ ಸಾಲುಗಳನ್ನ ಮತ್ತೆ 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 ಹಾಕ್ತಾ ಇದ್ದಾರೆ. ಸುತ್ತಲೂ ಸಹ ರಿಫ್ಲೆಕ್ಟರ್ಸ್ ತಗಡುಗಳನ್ನ ಇಟ್ಟಿದ್ದಾರೆ, ಬೆಳಕು ಪ್ರತಿಫಲನ ಆಗ್ಬೇಕು ಇವ್ರ ಮುಖದ ಮೇಲೆ. ಯಾಕಂದ್ರೆ ಮೇಕಪ್ ಮಾಡಿದ್ದು ಚೆನ್ನಾಗಿ ಎದ್ದು ಕಾಣಬೇಕು ಕ್ಯಾಮ್ರಾಗೆ. ಒಂದು ನೆರಳು ಬಂದ್ರೆ ಅಥವಾ ಬಿಸಿಲು ಕಡಿಮೆ ಆದ್ರೆ ಶೂಟಿಂಗ್ ಸ್ಟಾಪ್ ಆಗ್ತಿತ್ತು. ಮತ್ತೆ ಬಿಸಿಲು ಬಂದ ಮೇಲೆ ಶೂಟಿಂಗ್ ನಡೆಯೋದು. ಈಗಿನಂಗೆ ಅನೇಕ ಸೌಲಭ್ಯಗಳು ಆಗಿರ್ಲಿಲ್ಲ. ಹೀಗಾಗಿ ಅಂತಿಮವಾಗಿ ಚಲನಚಿತ್ರ ಧ್ವನಿಮುದ್ರಣ ಆಗ್ತಿತ್ತು. ಆ ಸಂದರ್ಭದಲ್ಲಿ ಅರಮನೆ ಅಂತ ತಿಳ್ಕೊಂಡಿದ್ದಂತ CFTRI ಒಳಗಿನಿಂದ ಅಶ್ವಥ್, ತಂದೆ ಪಾತ್ರ, ರಾಜನ ಪಾತ್ರ ಬಂದು ಆ ಕಂಬದ ಮೇಲೆ ನಿಂತುಕೊಂಡು ಆ ಕಡೆ ಈ ಕಡೆ ನೋಡಿದಾಗ ಇವರಿಬ್ಬರು ಕುಣಿಯೋದನ್ನ ನೋಡಿ ಸಿಟ್ಟುಗೊಳ್ಳುವಂತ ದೃಶ್ಯ. ಇಷ್ಟೇ ಒಂದು ದೃಶ್ಯ. ಇದನ್ನ ಬೆಳಗ್ಗೆಯಿಂದ ಸಂಜೆ ತನಕ ತೆಗೆದ್ರು ಸಹ ಅದು ಮುಗಿಲಿಲ್ಲ. ನಮ್ ತಾತನಿಗೆ ಬಹಳ ಸಿಟ್ಟು ಬಂದ್ಬಿಡ್ತು. ಇದನ್ನೇನ್ ನೋಡೋದು, 100 ಸಲ ಇದೇ ಡಾನ್ಸ್ ಸ್ಟೆಪ್ಸ್, 100 ಸಲ ಅದೇ ಹಾಡಿನ ಸಾಲು, ಮುಂದೆನೆ ಹೋಗ್ತಾ ಇಲ್ವಲ್ಲ ಹಾಡು, ಮುಂದೆನೆ ಹೋಗ್ತಾ ಇಲ್ವಲ್ಲ ಡಾನ್ಸ್ ಅಂತ ಅವ್ರು ಅರ್ಧಕ್ಕೆ ಬೇಜಾರಾಗಿ ಮನೆಗೆ ಹೊಟ್ಟೋದ್ರು. ನಾವೆಲ್ಲ ಪೂರ್ತಿ ಶೂಟಿಂಗ್ ನೋಡ್ಕೊಂಡು ಬಂದ್ವಿ. ಇದು ವಿಧಿವಿಲಾಸ ಚಿತ್ರದ ನೆನಪು. ಹಾಗೆ ಮುಂದೆ KSL ಸ್ವಾಮಿ ಅವರು, ರವಿ ಅವರು ಲಗ್ನ ಪತ್ರಿಕೆ ಅಂತ ಸಿನಿಮಾ ತೆಗಿತಾ ಇದ್ರು. ಆ ಲಗ್ನ ಪತ್ರಿಕೆ ಸಿನಿಮಾದಲ್ಲಿ ರಾಜ್ಕುಮಾರ್, ಜಯಂತಿ, ನರಸಿಂಹರಾಜು ಮತ್ತೆ ಚಲನಚಿತ್ರ ಹಾಸ್ಯ ಕಲಾವಿದರ ತಂಡವೇ ಇತ್ತು. ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಅದು ಶೂಟಿಂಗ್ ನಡೆದಿತ್ತು. 60ರ 70ರ ದಶಕಕ್ಕಿಂತ ಮೊದಲು ಆರಂಭ. 70ರ ದಶಕ ಇರ್ಬೇಕದು, ನನಗೆ ಇಸ್ವಿ ಸರಿಯಾಗಿ ಜ್ಞಾಪಕ ಇಲ್ಲ. ನಾನು ನಮ್ಮ ತಮ್ಮ ಹೈಸ್ಕೂಲ್ ಓದ್ತಾ ಇದ್ವಿ. ನಾವಿಬ್ರು ಸಹ ಫ್ರೀ ಆಗಿದ್ದೀವಲ್ಲ ಅಂತ ಪ್ರೀಮಿಯರ್ ಸ್ಟುಡಿಯೋಗೆ ಹೊಟ್ಟೋದ್ವಿ. ಈಗಿನಂತೆ ಆಗ ಶೂಟಿಂಗ್ಗೆ ಯಾರು ಬರಬಾರದು ಅನ್ನುವಂಥ ತೊಂದರೆ ಇರಲಿಲ್ಲ. ಯಾಕಂದ್ರೆ ಜನ ಬರಬಾರ್ದು, ಅಡಚಣೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಔಟ್ಡೋರ್ ಶೂಟಿಂಗ್ ಇರಲಿಲ್ಲ. ಜನರಿಗೆ ಸಿನಿಮಾಗಳ ಬಗ್ಗೆ ಹೆಚ್ಚು ಮಾಹಿತಿ ಇರ್ತಿರ್ಲಿಲ್ಲ. ಮ್ಯಾಗಝಿನ್ಸ್ ಕಡಿಮೆ ಬರ್ತಿತ್ತು. ಪೇಪರ್ ಅಲ್ಲಿ ಸಿನಿಮಾ ಕವರೇಜ್ ಕಮ್ಮಿ ಇತ್ತು. ಮತ್ತೆ ಎಲ್ಲೋ ದೂರದ ಆಕಾಶ, ದೂರದ ದಿಗಂತ, ದೂರದ ಯಾವುದೋ ವಿದೇಶ ಇದ್ದಂಗೆ ಸಿನಿಮಾ ಶೂಟಿಂಗ್ ಅಂದ್ರೆ ಜನ ನೋಡೇ ಇರ್ಲಿಲ್ಲ. ಔಟ್ಡೋರ್ ಶೂಟಿಂಗ್ ಶುರು ಆಗ್ಬೇಕು, ಮೊದಲೆಲ್ಲ ಇಂಡೋರ್ ಶೂಟಿಂಗೇ ಇರೋದು. ಆಮೇಲೆ ಔಟ್ಡೋರ್ ಶೂಟಿಂಗ್ ಬಂದಂಗೆ ಜನರಿಗೆ ಗೊತ್ತಾಯ್ತು ಸಿನಿಮಾ ಹ್ಯಾಕ್ ತೆಗಿತಾರಂತ. ಮತ್ತೆ ವಿಡಿಯೋ ಬಂದ ಮೇಲೆ ಈ ಕಾಲ ಬದಲಾದ ಹಾಗೆ ಜನರಿಗೆಲ್ಲ ಗೊತ್ತಾಗೋಯ್ತು ಶೂಟಿಂಗ್ ಅಂದ್ರೆ ಏನು. ಅವ್ರು ಯಾರು ಸಹ ದೇವಲೋಕದಿಂದ ಇಳಿದು ಬಂದವರಲ್ಲ, ಅವರು ನಿಮ್ಮಂತೆ ಮನುಷ್ಯರು ಅಂತ ಯಾವಾಗ ಭಾವನೆ ಬಂತು, ಶೂಟಿಂಗ್ ಬಗ್ಗೆ, ಸಿನಿಮಾ ಬಗ್ಗೆ ಇದ್ದಂತ ಒಂದು ರಹಸ್ಯ, ಕುತೂಹಲ ಇವೆಲ್ಲ ಹೊಟ್ಟೋಯ್ತು. ನಾವು ಹಳೆ ಕಾಲದಲ್ಲಿ ಇದ್ದದ್ರಿಂದ ಪ್ರೀಮಿಯರ್ ಸ್ಟುಡಿಯೋಗೆ ಹೋದಾಗ ಜನ ಯಾರು ಬಂದಿರಲಿಲ್ಲ. ಶೂಟಿಂಗ್ ಒಂದು ಫ್ಲೋರ್ ನಲ್ಲಿ ನಡೀತಾ ಇತ್ತು. ರಾಜ್ಕುಮಾರ್ ಅವರು ಅವ್ರೇನು ಅದಕ್ಕೆ ವಸ್ತ್ರ ಹಾಕೊಂಡಿರಲಿಲ್ಲ, ಮೇಕಪ್ ಮಾಡ್ಕೊಂಡು ಬನೀನ್ ಚಡ್ಡಿ ಮೇಲೆ ಹೊರಗೆ ಬಂದು ಅವರು ಓಡಾಡ್ತಾ ಇದ್ರು. ನಾವಿಬ್ರು ಹೋದಾಗ ನಮ್ಮ ತಂದೆ ಹೆಸರು ಹೇಳಿದ ತಕ್ಷಣ ಜ್ಞಾಪಕ ಬಂತು. ನಮ್ಮಿಬ್ಬರ ಹೆಗಲ ಮೇಲೆ ಕೈ ಇಟ್ಟು ಕೂತ್ಕೊಂಡು ಅಲ್ಲೇ
ಮೆಟ್ಲ ಹತ್ರ ಕೂತ್ಕೊಂಡು ಸುಮಾರು 3/4 ಗಂಟೆ 1 ಗಂಟೆ ಮಾತಾಡಿದ್ವಿ. ಅವರು ಸಿನಿಮಾದ ಬಗ್ಗೆ ಎಲ್ಲ ಏನೇನೋ ವಿವರಗಳು ಹೇಳಿದ್ರು. ಜಯಂತಿ ಅವ್ರನ್ನ ಮಾತಾಡಿಸಿದ್ವಿ, ಜಯಶ್ರೀ ಅವ್ರನ್ನ ಮಾತಾಡಿಸಿದ್ವಿ, ನರಸಿಂಹರಾಜು ಅವ್ರನ್ನ ಮಾತಾಡಿಸಿದ್ವಿ. ಆ ಸಂದರ್ಭದಲ್ಲಿ ಲಗ್ನ ಪತ್ರಿಕೆ ಹಾಸ್ಯ ಚಿತ್ರದಲ್ಲಿ ಇಂಡೋರ್ ಅಲ್ಲಿ ಹೇಗೆ ಶೂಟಿಂಗ್ ಆಗುತ್ತೆ ಅಂತ ನೋಡಿದ್ವಿ. ಲೈಟ್ ಏನ್ ಇಟ್ಟಿದ್ರು, ಸೌಂಡ್ ಬಾಕ್ಸ್ ಏನ್ ಇಟ್ಟಿದ್ರು, ಮತ್ತೆ ಏನ್ ಡೈಲಾಗ್ ಹೇಳ್ಬೇಕು, ಅಸಿಸ್ಟೆಂಟ್ ಡೈರೆಕ್ಟ್ರು, ಸ್ಕ್ರಿಪ್ಟ್ ಡೈರೆಕ್ಟ್ರು, ಕಂಟಿನ್ಯೂಟಿ ಡೈರೆಕ್ಟರ್ ಎಲ್ಲ ಏನ್ ಹೇಳ್ಕೊಡ್ತಿದ್ರು ಅವನ್ನೆಲ್ಲ ನೋಡ್ತಾ ಇದ್ದೆ. ಬಹಳಷ್ಟು ಮಾತಾಡದ್ಮೇಲೆ ರಾಜ್ಕುಮಾರ್ ಅವರು ನಾನಿನ್ ಹೋಗ್ತೀನಪ್ಪ, ಶೂಟಿಂಗ್ ಹೋಗ್ತೀನಿ ಅಂತ ಹೇಳಿ ಹೋದ್ರು. ಅವರ ಆ ವಿನಯ, ನಾವಿಬ್ರು ಬಾಲಕರು, ನಾವು ಹದಿಹರಿಯದವ್ರು ಇರಬಹುದು, ಆದ್ರೆ ನಮ್ಮನ್ನ ಕಂಡ್ರು ಸಹ ವಾಮನ್ ರಾವ್ ಮಕ್ಕಳು ಅಂತ ಗೌರವದಿಂದ ಮಾತಾಡ್ಸಿದ್ರು. ಪ್ರೇಕ್ಷಕರು ಅಂತ ಗೌರವ ಇತ್ತು ಅವರಿಗೆ. ಬಹಳ ಆತ್ಮೀಯವಾಗಿ ಮಾತಾಡಿದ್ರು. ಅವಾಗ ಯಾರು ಜನರು ಇಲ್ಲದೆ ಇದ್ದಿದ್ರಿಂದ ನಾವು ಡಿಸ್ಟರ್ಬೆನ್ಸ್ ಫ್ರೀ ಆಗಿ 3/4 ಗಂಟೆ 1 ಗಂಟೆ ಕಾಲ ಅವ್ರ ಜೊತೆ ಮಾತಾಡಿದ್ವಿ. ಇದೆಲ್ಲ ನಡೆದ ಮೇಲೆ ಸುಮಾರು ವರ್ಷಗಳು ಆಯ್ತು. ಸುಮಾರು ವರ್ಷಗಳಾದ ಮೇಲೆ ನಾವು ಅವರ ನಾಟಕ, ಅವರ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದ ಹಾಗೆ ಅನೇಕ ವರ್ಷಗಳು ಆಮೇಲೆ ಅವರು ನಮಗೆ ಭೇಟಿಗೆ ಸಿಗ್ಲಿಲ್ಲ. ಯಾಕಂದ್ರೆ ಅವ್ರ ಆಮೇಲೆ ನಾಟಕಗಳಿಗೆ ಬರಕ್ ಸಮಯ ಆಗ್ಲಿಲ್ಲ. ಸಿನಿಮಾ ಶೂಟಿಂಗ್ ಎಲ್ಲ ಬೇರೆ ಬೇರೆ ಊರುಗಳಿಗೆ ಹೋಗೋರು, ಆದ್ರಿಂದ ನಮಗೆ ಪ್ರಸಂಗ ಬರಲಿಲ್ಲ. ಇನ್ನೊಂದು ಸಂದರ್ಭದಲ್ಲಿ ಧಾರವಾಡ ಆಕಾಶವಾಣಿಯಲ್ಲಿ NK ಕುಲಕರ್ಣಿ ಅವರು ಕುಮಾರವ್ಯಾಸ ಬಗ್ಗೆ ಒಂದು ಗಂಟೆ ಕಾಲ ನಾಟಕವನ್ನ ಬರೆದಿದ್ರು. ನಮ್ಮ ತಂದೆಯವರಿಗೆ ರಾಜ್ಕುಮಾರ್ ಬಂದ ಕುಮಾರವ್ಯಾಸನ ಪಾಠ ಮಾಡ್ಬೇಕು ಅಂತ ಬಹಳ ಆಸೆ ಇತ್ತು, ಆಸಕ್ತಿ ಇತ್ತು, ಪ್ರಯತ್ನ ಮಾಡಿದ್ರು. ಕೊನೆಯ ಗಳಿಗೆಯಲ್ಲಿ ರಾಜ್ಕುಮಾರ್ ಅವರು ಬರಕ್ಕಾಗ್ಲಿಲ್ಲ. ಆ ಪಾತ್ರವನ್ನ ನಮ್ಮ ತಂದೆ NS ವಾಮನ್ ಅವರೇ ಮಾಡಿದ್ರು. ಹೀಗೆ ಹೋಗ್ತಾ ಇದ್ದಾಗ ಕಾಲ ರಾಜ್ಕುಮಾರ್ ಅವರ ಅಭಿನಯಕ್ಕೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂತು. ಆ ಪ್ರಶಸ್ತಿ ಬರೋ ಸಂದರ್ಭದಲ್ಲಿ ಅವ್ರನ್ನ ಭೇಟಿಯಾದೆ. ಇದಕ್ಕೂ ಮೊದಲು ಒಂದು ಮರ್ತೋಯ್ತು ನನಗೆ. 1985 ನಾನು ಮೈಸೂರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಪ್ರಸಾರ ನಿರ್ವಾಹಕನಾಗಿ. ಆ ಸಂದರ್ಭದಲ್ಲಿ ಇಲ್ಲಿದ್ದಂತ ವೃತ್ತಿ ರಂಗಭೂಮಿಯವರು, ಸಿನಿಮಾದವರು ಎಲ್ಲರನ್ನೂ ಕರೆದು ನಾನು ಸಂದರ್ಶನ ಮಾಡ್ತಿದ್ದೆ, ನಾಟಕಗಳನ್ನು ಮಾಡಿಸ್ತಾ ಇದ್ದೆ. ಮತ್ತೆ ಹೊರಾಂಗಣದಲ್ಲಿ ನಾವು ರೇಡಿಯೋ ದಿನವನ್ನ ಮಾಡಿದಾಗ ಮಾರ್ಚ್ 27ಕ್ಕೆ ಅದು ವೃತ್ತಿ ರಂಗಭೂಮಿ ದಿನಾಚರಣೆ ಅಂತ ಆಚರಿಸುವಾಗ ನಾನು ನಾಟಕದರ್ಶಿಗಳು, ಹಾಡುಗಳು, ರಂಗಗೀತೆಗಳು ಎಲ್ಲ ಕಾರ್ಯಕ್ರಮಗಳನ್ನ ಮೈಸೂರು ಆಕಾಶವಾಣಿಯ ಪರವಾಗಿ ಏರ್ಪಡಿಸ್ತಿದ್ದೆ. ಆ ಸಂದರ್ಭದಲ್ಲಿ ಇಲ್ಲಿ ಸೋರಠ್ ಅಶ್ವಥ್ ಅವರು ರಾಮಾಂಜ ರಸ್ತೆ 15ನೇ ಕ್ರಾಸ್ ಅಲ್ಲಿ ಇದ್ರು. 13ನೇ ಕ್ರಾಸ್ ನಲ್ಲಿ ಇವರಿದ್ರು, ರತ್ನಾಕರ್ ಇದ್ರು. ಅವರೆಲ್ಲ ನಮ್ಮ ಮನೆಗೆ ಬರ್ತಿದ್ರು. ನಮ್ಮ ತಂದೆಯಿಂದ ಅವರೆಲ್ಲ ಸಹಾಯ ಪಡೆದಿದ್ರು ಒಂದು ಕಾಲದಲ್ಲಿ. ಹೀಗಾಗಿ ಅವರೆಲ್ಲ ನಮಗೆ ಆತ್ಮೀಯರಾಗಿದ್ರು. ಸೋರಠ್ ಅಶ್ವಥ್ ಅವರ ಮಗಳು ಜ್ಯೋತಿ ಅಂತ. ಆ ಜ್ಯೋತಿ ನಿಮಗೂ ಗೊತ್ತಿರ್ಬೇಕು. ಸಿನಿಮಾದಲ್ಲಿ, ಸ್ಟೇಜ್ ಅಲ್ಲಿ, ರಸಸಂಜೆ ಕಾರ್ಯಕ್ರಮಗಳಲ್ಲಿ ರಾಜ್ಕುಮಾರ್ ಅವ್ರ ಜೊತೆ ಹಾಡಿದ್ದಾರೆ. ಅವರು ಎಸ್ ಜಾನಕಿ ಹಾಡಿದ ಹಾಡನ್ನ, ಪಿ ಸುಶೀಲಾ ಹಾಡಿದ ಹಾಡನ್ನ ರಾಜ್ಕುಮಾರ್ ಅವ್ರ ಜೊತೆ ರಂಗ ಸಂಜೆಯಲ್ಲಿ ಇದ್ರಲ್ಲಿ ಕಾರ್ಯಕ್ರಮಗಳಲ್ಲಿ ಹಾಡಿದ್ದಾರೆ. ಆ ಜ್ಯೋತಿಯವರು ಆರ್ಕೆಸ್ಟ್ರಾ ಇತ್ತು ಅವ್ರದ್ದು. ಆ ಆರ್ಕೆಸ್ಟ್ರಾಗೆ ಎಷ್ಟೋ ವರ್ಷದ ಆಚರಣೆ ಅಂತ ಹೇಳಿ ಒಂದು ಕಾರ್ಯಕ್ರಮ ಇತ್ತು. ಅದು ಇದ್ದದ್ದು ಮೈಸೂರಿನಲ್ಲಿ. ಯಾವ ಸ್ಟೇಜ್ ಅಂತಂದ್ರೆ ಅದು ಜಗನ್ಮೋಹನ ಅರಮನೆಯಲ್ಲಿರುವಂತ ಸ್ಟೇಜ್ ಅಲ್ಲಿ. ಜಗನ್ಮೋಹನ ಅರಮನೆಯ ಸಭೆಯಲ್ಲಿ ಇತ್ತು. ನಾನು ರೆಕಾರ್ಡಿಂಗ್ ಟೀಮ್ ಜೊತೆಗೆ ಹೋಗಿದ್ದೆ. ಹೋದ ಸಂದರ್ಭದಲ್ಲಿ ರಾಜ್ಕುಮಾರ್ ಅವ್ರು ಬಂದ್ರು, ನಮಸ್ಕರಿಸಿ ಅವ್ರ ಪಕ್ಕ ಕೂತ್ಕೊಂಡು ಮಾತಾಡಿದಾಗ ಅವರು ಬಂದಿದ್ರು, ಶಿವರಾಜ್ ಕುಮಾರ್ ಬಂದಿದ್ರು. ತಮ್ಮ ಸಂದರ್ಶನ ಬೇಕಾಗಿದೆ ಆಕಾಶವಾಣಿ ಮೈಸೂರಿಗಾಗಿ, ದಯವಿಟ್ಟು ಸಮಯ ಕೊಡ್ಬೇಕು ಅಂದೆ. ಆಯ್ತು, ನಾನು ಸ್ವಲ್ಪ ಹೊತ್ತಿಲ್ಲ ಹಾಡುಗಳನ್ನ ಕೇಳ್ತೀನಿ, ಆಮೇಲೆ ನೀವು ಕರೆದಾಗ ನಾನು ಬರ್ತೀನಿ ಅಂತಂದ್ರು. ನಾನು ಹೋಗಿ ಅವಕಾಶ ಸಿಕ್ತಲ್ಲ ಅಂತ ಹೇಳಿ ಹಿಂದೆ ಜಗನ್ಮೋಹನ ಪ್ಯಾಲೇಸ್ ನಲ್ಲಿರೋ ಗ್ರೀನ್ ರೂಮ್ ನಲ್ಲಿ ನಮ್ಮ ರೆಕಾರ್ಡಿಂಗ್ಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೆ. ಆಮೇಲೆ 2-3 ಸಲ ಹೋಗಿ ಸೈಡ್ ವಿಂಗ್ ಇಂದ ಕರೆದ ತಕ್ಷಣ ರಾಜ್ಕುಮಾರ್ ಮತ್ತೆ ಶಿವರಾಜ್ ಕುಮಾರ್ ಅವರು ಅಲ್ಲಿ ಬಂದ್ರು. ಗ್ರೀನ್ ರೂಮ್ ನಲ್ಲಿ ರಾಜ್ಕುಮಾರ್ ಅವರ ಅರ್ಧ ಗಂಟೆ ಸಂದರ್ಶನ, ಶಿವರಾಜ್ ಕುಮಾರ್ ಅವರ 20 ನಿಮಿಷದ ಸಂದರ್ಶನವನ್ನ ಮಾಡಿಕೊಂಡು ಅದು ಮೈಸೂರು ಆಕಾಶವಾಣಿಯಿಂದ ಪ್ರಸಾರವಾಯಿತು. ಆಗ 85ನೇ ಇಸ್ವಿಲಿ. ನಂತರನೂ ಅನೇಕ ಬಾರಿ ಅದು ಪ್ರಸಾರ ಆಗಿದೆ. ಅವಾಗಲೂ ಸಹ ಅವರು ಪಂಚ ಉಟ್ಕೊಂಡು ಒಂದು ಜುಬ್ಬ ಹಾಕೊಂಡು ಎಷ್ಟು ಸರಳವಾಗಿ ಬಂದಿದ್ರು ಅಂದ್ರೆ ಸರಳವಾಗಿ ಬಂದ್ರು. ಹೀರೋ ಅನ್ನುವಂತ ಯಾವ ಅಹಂ ಸಹ ಅವ್ರಿಗೆ ಇರ್ಲಿಲ್ಲ. ಮತ್ತೆ ಅವರನ್ನ ಸಂದರ್ಶಿಸುವ ಭಾಗ್ಯ ಬಂದಿದ್ದು ನನಗೆ 1994ರಲ್ಲಿ. ನಾನು ಅವಾಗ ಭದ್ರಾವತಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಅಧಿಕಾರಿ ಆಗಿದ್ದೆ, ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್. ಆ ಸಂದರ್ಭದಲ್ಲಿ ಬರ್ತಾ ಇದ್ದಾರೆ ಅಂತ ಗೊತ್ತಾಯ್ತು. ಶಿವಮೊಗ್ಗದಲ್ಲಿ ಮತ್ತೆ ಚಿಕ್ಕಮಗಳೂರಿನಲ್ಲಿ 2 ಕಾರ್ಯಕ್ರಮಗಳಿತ್ತು. ಅವರಿಗೆ ಒಂದು ಗೌರವಾರ್ಪಣೆ ಕಾರ್ಯಕ್ರಮ, ದೊಡ್ಡ ಸಮಾರಂಭ, ಲಕ್ಷಾವಧಿ ಜನ ಸೇರುವಂತ ಸಂದರ್ಭ. ನಾನು ಹೋಗಿ ಪರ್ವತಮ್ಮ ರಾಜ್ಕುಮಾರ್ ಅವರ ಮೂಲಕ ಮತ್ತೆ ಆ ಚೆನ್ನ ಅಂತ ಹೇಳಿ ಅವರ ಬಾಡಿಗಾರ್ಡ್ ಇದ್ದ ಆ ಚೆನ್ನನ ಮೂಲಕ ಸಂಪರ್ಕಿಸಿ ಅಲ್ಲಿ ಶಿವಮೊಗ್ಗದ ಹೊರದಲ್ಲಿರುವಂತಹ IB ಅಲ್ಲಿ ಸಂದರ್ಶನಕ್ಕೆ
ಏರ್ಪಾಡು ಮಾಡಿ ಸಮಯವನ್ನ ತಗೊಂಡು ಅಲ್ಲಿ ಹೋಗಿದ್ದೆ. ಅಲ್ಲಿ ಹೋಗಿ ಸುಮಾರು 1.5 ಗಂಟೆ ಕಾಲ ಅವರ ಸಂದರ್ಶನವನ್ನ ಮಾಡಿದೆ. ಆ ಸಂದರ್ಶನದಲ್ಲಿ ಏನೇನಾಯ್ತು ಅಂತ ಹೇಳಿ ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತೀನಿ ಪುಸ್ತಕ ಇಟ್ಕೊಂಡು. ಹೀಗಾಗಿ ಆ ಸಂದರ್ಭದಲ್ಲಿ ಅವರು ಬಹಳ ಒಳ್ಳೆ ಮೂಡ್ ನಲ್ಲಿ ಮಾತಾಡಿದ್ರು. ಪಾರ್ವತಮ್ಮ ರಾಜ್ಕುಮಾರ್ ಅವರ ಸಹಕಾರದಿಂದ 1.5 ಗಂಟೆ ಕಾಲ ಸಮಯ ಸಿಕ್ತು. ಹೊರಗಡೆ ಸಾವಿರಾರು ಜನ ಸೇರಿದ್ರು, ಯಾರನ್ನೂ ಬಿಡದೆ ಪೊಲೀಸರಿದ್ರು. ನಮ್ಗೆ ಡಿಸ್ಟರ್ಬ್ ಆಗದೆ ಇದ್ದಾಗೆ ರೆಕಾರ್ಡ್ ಮಾಡ್ಕೊಂಡ್ ಬಂದೆ. ರೆಕಾರ್ಡ್ ಮಾಡ್ಕೊಂಡ್ಬಂದು ಅದನ್ನ ಪ್ರಸಾರ ಮಾಡಕ್ ನೋಡಿದ್ರೆ ನಮ್ಮ ಧ್ವನಿಮುದ್ರಣ ಯಂತ್ರದ ಸ್ಪೂಲ್ ಟೇಪಿನ ಏನೋ ಒಂದು ಮಿಸ್ಟೇಕ್ ನಿಂದ ಮಧ್ಯದಲ್ಲಿ ಒಂದೊಂದು ಅಕ್ಷರ ಹೊಟ್ಟೋಗಿತ್ತು. ಅದನ್ನ ಎಡಿಟ್ ಮಾಡಿ ಸುಮಾರು 1.5 ಗಂಟೆ ಕಾಲ ಭದ್ರಾವತಿ ಆಕಾಶವಾಣಿಯಿಂದ ಪ್ರಸಾರ ಮಾಡಿದ್ರೆ ರೆಕಾರ್ಡ್ ಬ್ರೇಕ್ ರೀ. 40-50 ಸಾವಿರ ಪತ್ರಗಳು ಬಂದ್ಬಿಡ್ತು. ಆಗ ಆಕಾಶವಾಣಿಗೆ ಪ್ರತಿ ವಾರ ಪತ್ರೋತ್ತರ ಕಾರ್ಯಕ್ರಮ ಇರೋದು, ಪತ್ರಗಳು ಬರ್ತಿತ್ತು. ನಾನು ಗುಲ್ಬರ್ಗಾದಲ್ಲಾಗ್ಲಿ, ಭದ್ರಾವತಿಯಲ್ಲಾಗ್ಲಿ, ಮೈಸೂರಲ್ಲಾಗ್ಲಿ ಬೇರೆ ಬೇರೆ ಕೇಂದ್ರಗಳಲ್ಲಿ ಪತ್ರೋತ್ತರ ಕಾರ್ಯಕ್ರಮಗಳನ್ನ ಅನೇಕ ವರ್ಷ ಮಾಡಿದ್ದೀನಿ. ಆ 45-50 ಸಾವಿರ ಪತ್ರಗಳನ್ನ ನಾವು 3-4 ತಿಂಗಳು ಕವರ್ ಮಾಡಿದ್ರು ಕವರ್ ಆಗ್ಲಿಲ್ಲ. ಕೊನೆಗೆ ದಯವಿಟ್ಟು ಕ್ಷಮಿಸಿ ಅಂತ ಪ್ರೇಕ್ಷಕರಲ್ಲಿ ಕೇಳ್ಕೊಳ್ಳುವಂತ ಒಂದು ಸಂದರ್ಭ ಬಂತು. ಅಷ್ಟು ಪತ್ರಗಳು ಬಂದ್ರು ರಾಜ್ಕುಮಾರ್ ಆ ಸಂದರ್ಶನಕ್ಕೆ. ಹೀಗಾಗಿ ಆ ನಂತರ 94ರ ನಂತರ ಮುಂದೆ ನಾವು ಅನೇಕ ಬಾರಿ ಅವ್ರ ಮನೆಗೆ ಬೆಂಗಳೂರಿಗೆ ಹೋದ್ವಿ, ಆದ್ರೆ ಸಿಗ್ಲಿಲ್ಲ. ಮುಂದೆ ಅವರು ವೀರಪ್ಪನ ಹತ್ರ ಸಿಕ್ಕಾಕೊಂಡಿದ್ದಾಗ್ಲಿ, ಆಮೇಲೆ ಅವರಿಗೆ ಕಾಲಿನ ತೊಂದರೆ ಆಗಿದ್ದಾಗ್ಲಿ, ಇವೆಲ್ಲವುಗಳಿಂದ ಅವರು ಅಸ್ತಂಗತರಾಗೋ ತನಕನೂ ನಮಗೆ ಮತ್ತೆ ಅವರನ್ನ ನೇರವಾಗಿ ಭೇಟಿ ಮಾಡುವಂತ ಅವಕಾಶ ಸಿಗ್ಲಿಲ್ಲ. ಆದ್ರೆ ನನ್ನ ತಾರಾಂತರಂಗ ಮತ್ತೆ ಚಿತ್ರತಾರೆ ಹಿಂತಿರುಗಿ ನೋಡಿದಾಗ ಅನ್ನೋ 2 ಪುಸ್ತಕಗಳಲ್ಲಿ ಅವರ ಬಗೆಗಿನ ಲೇಖನ, ಅವರ ದೀರ್ಘವಾದ ಸಂದರ್ಶನ ಬಂದಿದೆ. ಹಿಂದೆ ನಮ್ಮ ಅಚ್ಚುಮೆಚ್ಚಿನ ಸಾಪ್ತಾಹಿಕವಾದಂತ ಕರ್ಮವೀರದಲ್ಲಿ ಒಂದ್ಸಲ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಅಂತೇಳಿ 15 ಪೇಜ್ ಹಾಕಿದ್ದಾರೆ. ನಾನು ಅವ್ರ ಜೊತೆ ಇರೋ ಫೋಟೋ ಜೊತೆಗೆ ಅವರ ಮಾತುಗಳನ್ನೆಲ್ಲ ಪೂರ್ತಿಯಾಗಿ ಹಾಕಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಅನೇಕ ಪತ್ರಿಕೆಗಳಲ್ಲಿ ರಾಜ್ಕುಮಾರ್ ಅವರ ಜನ್ಮದಿನಕ್ಕೆಲ್ಲ ನಾನು ಲೇಖನವನ್ನು ಬರೆದಿದ್ದೇನೆ. ಈ ಸಲವೂ ಸಹ ರಾಜ್ಕುಮಾರ್ ಅವರ ದಿನ ಬಂತಲ್ಲ, ಏಪ್ರಿಲ್ 12 ಮತ್ತು ಏಪ್ರಿಲ್ 24, ಆ ದಿನಗಳಲ್ಲಿ ಬರೋ ಹಾಗೆ ಕರ್ಮವೀರ ಪತ್ರಿಕೆಯಲ್ಲಿ ನಾನು ಕನ್ನಡ ಚಲನಚಿತ್ರಗಳು, ಕಾದಂಬರಿ ಆಧಾರಿತ ಚಲನಚಿತ್ರಗಳು ಅಂತ ಒಂದು ದೊಡ್ಡ ಪುಸ್ತಕ ಮಾಡ್ತಾ ಇದ್ದೀನಿ. ಅದರಲ್ಲಿ ರಾಜ್ಕುಮಾರ್ ಅವರು ಅಭಿನಯಿಸಿದ ಕನ್ನಡ ಕಾದಂಬರಿಗಳನ್ನ ಆಧರಿಸಿದ ಚಲನಚಿತ್ರಗಳು, ಅವರ ಪಾತ್ರಗಳ ಬಗ್ಗೆ ವಿವರವಾಗಿ ಬರೆದಿದ್ದೀನಿ. ಕರ್ಮವೀರ ಇಶ್ಯೂದಲ್ಲಿ ತಾವು ನೋಡಬಹುದು. ಬರೋ ವಾರಗಳಲ್ಲಿ ಈ ಬಗ್ಗೆ ನಾನು ತಮಗೆ ವಿವರಗಳನ್ನ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಂಜನಗೂಡು ವಾಮನ್ ರಮೇಶ್ ಮಾಡುವಂತ ಆತ್ಮೀಯ ನಮಸ್ಕಾರ.